ಆ್ಯಂಡ್ ಕೆಲವರು ತುಂಬ ಕ್ರಿಯೇಟಿವ್ ಆಗಿ ಕಮೆಂಟ್ ಮಾಡೋರು. ಇವತ್ತಿನ ರೇಷ್ಮಾ ಮೇಡಮ್ ಕ್ಲಾಸಲ್ಲಿ ಈ ರೀತಿ ನಡೆದಿದೆ, ಸೊ ನಾವು ನೆಕ್ಸ್ಟ್ ವಿಡಿಯೋಗೆ ವೇಟಿಂಗು ಹಾಗೆ ಹಿಂಗೆ ಅಂತ. ಆ್ಯಂಡ್ ದೆಮ್ಸೆಲ್ಫ್ ಅಂದರೆ ಅವರು ತುಂಬ ಕನೆಕ್ಟ್ ಆಗಿದ್ರು ಇವರ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡೋರು. ಬಿಕಾಸ್ ದೇ ವೇರ್ ವೇಟಿಂಗ್. ಅಯ್ಯೋ ಆ ವಿಷಯ ಹೇಳಿದ್ರಲ್ಲ ಅದೇನಾಯಿತು ರೇಷ್ಮಕ್ಕ, ಫಸ್ಟ್ ಅದನ್ನು ಹೇಳಿ, ನೀವು ಇನ್ನೊಂದು ವಿಡಿಯೋ ಹಾಕಿದಿರಲ್ಲ ಅಂತ. ಸೊ ದೇ ಆರ್ ಸೋ ಕನೆಕ್ಟೆಡ್. ನನಗದು ಹೋಗ್ತಾ ಹೋಗ್ತಾ ಹೆಂಗನ್ನಿಸ್ತು ಅಂದರೆ, ಎವ್ರಿ ನೈಟ್ ನಾನು ಮಲ್ಗೋಕ್ಕಿಂತ ಮುಂಚೆ ಅದನ್ನು ನಾನು ಸ್ಟ್ಯಾಕ್ ಮಾಡ್ತಾಯಿದ್ದೆ ಇವರ ಪ್ರೊಫೈಲ್ಗೆ ಹೋಗಿ ಕಮೆಂಟ್ ಸೆಕ್ಷನ್ನ. ದೆನ್ ಐ ಥಾಟ್ ಲೆಟ್ ಮೀ ಫಾಲೋ, ಬಿಕಾಸ್ ಅವ್ರು ಏನಾದರೂ ಹಾಕ್ದಾಗ ನಂಗೆ ಅಪ್ಡೇಟ್ ಬರುತ್ತಲ್ವ ಅಂತಂದ್ಬಿಟ್ಟು ನಾನೇ ಫಾಲೋ ಮಾಡಿದ್ದು ಫಸ್ಟು. ಕಮೆಂಟ್ಸ್ ನೋಡೋದಕ್ಕೆ ಅಂತಲೇ ನನಗೆ ಇವರ ಪ್ರೊಫೈಲ್ ಇಷ್ಟ ಆಗಿದ್ದು. ಯೂಶ್ವಲಿ ಸ್ಪೆಷಲಿ ಸಮ್ ಪೀಪಲ್ ವಿಲ್ ಕಮೆಂಟ್ ವೆರಿ ಕ್ರಿಯೇಟಿವ್ಲಿ ಆನ್ ಹರ್ ವಿಡಿಯೋಸ್. ಕಮೆಂಟ್ಗಳು ಒಂದು ಮಾಡ್ತು ಆ್ಯಂಡ್ ಜನಗಳು. ಆ್ಯಂಡ್ ಒಂದು ವಿಡಿಯೋದಲ್ಲಿ ಬರ್ತ್ಡೇ ಅಂತಲೋ ಮಾಡಿದ್ದಾರೆ. ಆ್ಯಂಡ್ ನಾನು ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿರೋ ಕಮೆಂಟ್ಸ್ಗಳನ್ನೆಲ್ಲ ನೋಡಿ ನಾನು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದೆ. ಬಿಕಾಸ್ ಇವರು ನಾರ್ಮಲ್ ವೀಡಿಯೋಸ್ಗೆಲ್ಲ ಮಾಡ್ತಿದ್ರು, ನಾನೊಂದು 3 ವೀಡಿಯೋಗೆ ಕಮೆಂಟ್ ಆಗ್ತೆ, ಎಲ್ಲದನ್ನೂ ಮಾಡ್ತಿದ್ದೀರಾ ರೇಷ್ಮಾ, ಬಟ್ ಇನ್ನೂ ಯಾಕೆ ಜಿಮ್ವರೆಗೂ ಬಂದಿಲ್ಲ, ನಿಮ್ಮದು ಯೋಗ ವೀಡಿಯೋ ಮಾಡಿ ಪ್ಲೀಸ್ ಅಂತೆಲ್ಲ ನಾನು ಹಾಕೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನಾನು ಕಮೆಂಟ್ ಹಾಕೋದನ್ನ ಎಷ್ಟೊಂದು ಜನ ನೋಟಿಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಓ ಮೇಡಮ್, ನೀವು ಇಲ್ಲಿ ಬಂದು ಕಮೆಂಟ್ ಹಾಕ್ತಾ ಇದ್ದೀರಾ ಅಂತ. ಸೊ ಐ ಫೆಲ್ಟ್ ಇಟ್ಸ್ ಲೈಕ್ ಫನ್ ಥರ ಅನಿಸ್ತಾ ಇತ್ತು ನನಗೆ. ಈ ಚಿಕ್ಕವರಿದ್ದಾಗ ನಾವು ಹೆಂಗೆ ಆಟ ಆಡ್ತೀವಿ ಆ ಥರ ಅನಿಸ್ತಾ ಇತ್ತು. ಆ್ಯಂಡ್ ಸ್ಟ್ರೆಸ್ ಬಸ್ಟ್ ಆಗ್ತಿತ್ತು. ಆ್ಯಂಡ್ ಇವ್ರು ಮಾತಾಡೋದು ತುಂಬ ಕ್ರೇಜಿ ಆಗಿರುತ್ತೆ. ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆಯಿಂದ ಒಂದಷ್ಟು ರೀಲ್ ಪೋಸ್ಟ್ ಮಾಡಿರ್ತಾರೆ, ಏನೇನು ಹೇಳಿರ್ತಾರೆ ಆ ರೀಲಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅವರು ಒಂದರಲ್ಲಿ ಯಾರಿಗೂ ಎದುರುಬೇಡಿ, ದೇವ್ರಿಗೆ ಮಾತ್ರ ಎದುರಬೇಕು ಅಂತ ಹೇಳಿದೆ. ಆಮೇಲೆ ಈ ಥರ ಹೇಳಿ ನೀವು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿರೋದು, ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇದ್ದಂಗೆ ಹೇಳ್ತಾರೆ, ಏಕ್ ಮಾಡ್ದೋತು ಕೂಡ. ಬಟ್ ಅವರು ಏನೋ ಕೆಟ್ಟದಾಗ ಹೇಳಿದರೆ ಅಲ್ಲೇ ಉತ್ತರ ಕೊಟ್ಬಿಟ್ಟು ಬರ್ತಾರೆ. ಬಟ್ ನಾನು ಆ ಥರ ಇಲ್ಲ, ನನಗೆ ಒಂಥರ ಭಯ ಆಗುತ್ತೆ. ಬಟ್ ಅವ್ರು ಭಯ ಪಡಲ್ಲ. ಅವರು ಮುಂದೆ ನಿಂತ್ಕೊಂಡು ಏಕ್ ಮಾಡ್ದೋತು ಕೂಡ ಮಾತಾಡ್ಕೊಂಡು ಬಿಡ್ತಾರೆ. ಆ ಥರ ಧೈರ್ಯ ಯಾರಿಗೂ ಬರಲ್ಲ. ಆ ಥರ ಧೈರ್ಯ ಬರಬೇಕು ಹೆಣ್ಮಕ್ಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬಾಡಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅವ್ರು ಜಿಮ್ಗೆಲ್ಲ ಹೋಗಿ ಜಿಮ್ ಬಾಡಿ ತುಂಬ ಚೆನ್ನಾಗಿದೆ, ಫಿಟ್ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಆ್ಯಂಡ್ ಅವರ ವಿಡಿಯೋ ಏನಿದೆ, ಇದು ಜಿಮ್ಗೆ ಹೋಗ್ಬಿಟ್ಟು ನಾನು ಆಲೂಗೆಡ್ಡೆ ಎಲ್ಲ ಬರ್ಸ್ಕೋಬೇಕು ಅಂತ. ಸೊ ಅದಕ್ಕೂ ಕೂಡ ನಾನು ಕಮೆಂಟ್ ಮಾಡಿದ್ದೆ, ಸಾರಿ ಅದು ಆಲೂಗೆಡ್ಡೆ ಎಲ್ಲ ಬೈಸಿಪ್ಸ್ ರೇಷ್ಮಾ ಆಂಟಿ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಫನ್. ಆ್ಯಂಡ್ ಅವ್ರ ವೀಡಿಯೋಸ್ ನೋಡ್ತಾ ನೋಡ್ತಾ ನನಗೆ ಅರ್ಥ ಆಗಿದ್ದೇನೆಂದರೆ, ಅವ್ರು ಊಟ ಮಾಡೋದು ಹಾಕ್ತಾರೆ, ಪಕ್ಕದಲ್ಲಿ ಈರುಳ್ಳಿ ಇಟ್ಕೊಂಡಿದ್ರೆ ತಟ್ಟೆಯಲ್ಲಿ ಅದನ್ನು ಹಾಕ್ತಾರೆ, ಈರುಳ್ಳಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾರೆ. ಅದ್ರ ಪಕ್ಕ ಆಮ್ಲೆಟ್ ಮಾಡಿದರೆ ನೋಡಿ ಆಮ್ಲೆಟ್ ಇಟ್ಕೊಂಡಿದ್ದೀನಿ ಅಂತಾರೆ. ಮತ್ತು ಚಿಕನ್ ಲೆಗ್ ಏನಾದ್ರು ತಿಂತಾಯಿದ್ರೆ ನೋಡಿ ಈ ಥರ ತಿನ್ನಬೇಕು ಚಿಕನ್ ಲೆಗ್ಗು ಅಂತೆಲ್ಲ ತೋರಿಸ್ತಿರ್ತಾರೆ. ಇವರ ವೀಡಿಯೋಸಿಂದ ಅಥವಾ ಇವರ ಪ್ರೊಫೈಲಿಂದ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ. ಒಂದು ಏನಂತಂದರೆ, ಇವರು ಕಮೆಂಟ್ಗಳನ್ನ ಓದಲ್ಲ, ಅದನ್ನು ನಾನು ಕಲಿಬೇಕು ತುಂಬ. ಬಿಕಾಸ್ ಇವ್ರಿಗೆ ಓದಕ್ಕೆ ಬರಲ್ಲ. ಯಾಕಂದರೆ ಕಮೆಂಟ್ಗಳನ್ನ ಓದಲಿಲ್ಲ ನೀನು ಅಂತಂದರೆ ಅದು ಎಫೆಕ್ಟೇ ಮಾಡಲ್ವಲ್ಲ ನಿನಗೆ, ಅದು ಒಂದು. ಆಮೇಲೆ ಇವ್ರು ಊಟ ತಿಂಡಿದು ಎಲ್ಲ ಹಾಕ್ತಾರಲ್ಲ, ಎಷ್ಟೊಂದು ಆಸ್ತಿ ಇಟ್ಕೊಂಡಿರೋರು, ಎಷ್ಟೊಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಅವರೆಲ್ಲ ನೆಮ್ಮದಿಯಾಗಿ ತಟ್ಟೆ ಮುಂದೆ ಕೂತ್ಕೊಂಡು ಊಟ ಮಾಡೋಷ್ಟು ಒಂದು ಏನಂತಾರೆ ಆ ಒಂದು ಸಮಯನೇ ಬಂದಿರಲ್ಲ ಅವ್ರಿಗೆ. ಇವತ್ತಿಷ್ಟು ಶೇರ್ಸಲ್ಲಿ ಹಾಕಿದ್ದೆ, ಏನಾಯಿತೋ ಏನೋ, ಇವತ್ತು ಅವ್ನು ದುಡ್ಡು ಕೊಡಬೇಕಿತ್ತು, ಇವ್ನು ದುಡ್ಡು ಕೊಡಬೇಕಿತ್ತು ಅನ್ನೋ ಟೆನ್ಷನಲ್ಲೇ ಇರ್ತಾರೆ ಎಲ್ಲರೂ. ಈ ಒಂದು ಕವರ್ ಆಗಿಬಿಟ್ಟಿದೆ ದುಡ್ಡು, ಬಿಸ್ನೆಸ್ಸು, ಕೆಲಸ ಅನ್ನೋದೆಲ್ಲ. ಅದ್ರ ಮಧ್ಯೆ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋದೇ ಮರ್ತು ಬಿಟ್ಟಿರ್ತೀವಿ. ಆದರೆ ನೀವು ರೇಷ್ಮನ್ ವೀಡಿಯೋ ನೋಡಿದ್ರೆ ಪಕ್ಕದಲ್ಲಿ ಆಮ್ಲೆಟ್ ಇಟ್ಕೊಂಡಿದ್ದಾರೆ, ಓಕೆ ಈರುಳ್ಳಿ ಇಟ್ಕೊಂಡಿದ್ದಾರೆ, ಅದನ್ನು ಕಚ್ತಾ ಇದ್ದಾರೆ, ನೆಮ್ಮದಿಯಾಗಿ ಊಟ ಮಾಡ್ತಾರೆ ಇವರು. ಆ್ಯಂಡ್ ನೆಮ್ಮದಿಯಾಗಿ ವೀಡಿಯೋ ಮಾಡ್ತಾರೆ. ಒಂದೇನೆಂದರೆ, ಸ್ವಲ್ಪ ಟ್ಯೂನಪ್ ಆದರೆ ರೇಷ್ಮಾ ಶೀಲ್ ಬಿ ಅ ವೆರಿ ಗುಡ್ ಕ್ರಿಯೇಟರ್. ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಕ್ರಿಯೇಟರ್ ಅಂತಂದ್ರೇನು, ಇನ್ಫ್ಲೂಯೆನ್ಸರ್ ಅಂತಂದ್ರೇನು, ವಾಟ್ ಎವರ್ ಏನಿದೆ ರಿಯಾಲಿಟಿ ಅದನ್ನು ಮಾತಾಡೋರನ್ನ ತುಂಬ ಜನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದೇ ಇನೋಸೆನ್ಸಿ ಇರಲಿ, ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬೇಡಿ. ಆದರೆ ಏನೇನು ಕಲಿತಾ ಹೋಗ್ಬೋದು, ಏನೇನು ಬೆಳೀತಾ ಹೋಗ್ಬೋದು, ಎಲ್ಲೆಲ್ಲಿಗೆ ನೀವು ರೀಚ್ ಆಗ್ತಾ ಹೋಗ್ಬೋದು, ಅದನ್ನು ನೀವು ಕಂಟಿನ್ಯೂ ಮಾಡಿ. ನನಗೆ ಪರ್ಸ್ನಲಿ ನಿಮ್ಮ ಒಂದು ಇಷ್ಟ. ಆಮೇಲೆ ಇವ್ರನ್ನ ನಾನು ಸ್ಟ್ಯಾಕ್ ಮಾಡ್ತಾ ನಾನು ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟ್ ಮಾತಾಡ್ಕೊಂಡ್ವಿ, ಇಲ್ಲ ವಿ ಹ್ಯಾವ್ ಟು ಡೂ ಇಟ್ ಅಂತ. ಅವರು ಇಲ್ಲ ಇದು ಕಮೆಂಟ್ಸ್ ಹೆಂಗೆ ಬರುತ್ತೋ ಏನೋ ಅಂತೆಲ್ಲ ಭಯ ಪಟ್ಕೊಂಡಿದ್ರು. ಸೊ ಐ ಸೆಡ್, ಹೆಂಗಿದ್ರು ಕಮೆಂಟ್ ಮಾಡ್ತಾರೆ. ಇಫ್ ಯು ಅಬ್ಸರ್ವ್, ಫಸ್ಟ್ ನೆಗೆಟಿವ್ ಕಮೆಂಟ್ಸ್ ಬರ್ತಿತ್ತು ಅವ್ರಿಗೆ. ಆ್ಯಂಡ್ ಹೋಗ್ತಾ ಅದು ಹೆಂಗಾಯಿತು ಅಂದರೆ, ಇವಾಗ ರೇಷ್ಮಕ್ಕ ಈಗ ಬೈ ಚಾನ್ಸ್ ಒಂದಿನ ರೇಷ್ಮಕ್ಕ ವೀಡಿಯೋ ಹಾಕಲಿಲ್ಲ ಅಂದರೆ ಗೊತ್ತಿಲ್ಲ ನನಗೆ ಅವರು ಜನಗಳೆಲ್ಲ ಎಷ್ಟು ಟೆನ್ಸ್ ಆಗ್ತಾರೆ, ಯಾಕೆ ಇವತ್ತು ರೇಷ್ಮಕ್ಕ ವೀಡಿಯೋ ಹಾಕಿಲ್ಲ ಅಂತ. ಸೊ ನನಗನ್ಸುತ್ತೆ ಇವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಒಂದು ಬ್ಯಾರಿಯರ್ ಥರ ಮಾಡ್ಕೊಂಡಿದ್ದಾರೆ ಇವಾಗ ಇನ್ಸ್ಟಾಗ್ರಾಮ್ನ. ಬಟ್ ಅದೇ ನಾನು ಮೇಕಪ್ ಅವ್ರು ಡಿಸೈನ್ ಮಾಡಿದಾಗ ಒಂದು ಕರ್ನಾಟಕ ಸೌತ್ ಇಂಡಿಯನ್ ಲುಕ್ ಅವ್ರಿಗೆ ಕೊಡೋಣ, ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ವೀಡಿಯೋದಲ್ಲೂ ಇವ್ರ ಸ್ಕಿನ್ ಟೋನ್ ನ್ಯಾಚುರಲಾಗೇ ಚೆನ್ನಾಗಿದೆ. ಆ್ಯಂಡ್ ಏನು ಮಾತಾಡ್ತಾ ಇದ್ದೀನಿ, ಹೇಳ್ಕೊಟ್ಟಿರೋ ಡೈಲಾಗು ಮರ್ತ್ಬಿಡ್ತಾರೆ ಬೇಗ, ಆಯಿತಾ. ಈ ವರ್ಡ್ ಆದಮೇಲೆ ಈ ವರ್ಡ್ ಮಾತಾಡಬೇಕು, ಅಥವಾ ಈ ವರ್ಡ್ ನಾನು ಸರಿಗೆ ಹೇಳಿದಿನೋ ಇಲ್ವೋ ಅವೆಲ್ಲ ಗೊತ್ತಿಲ್ಲ. ಬಿಕಾಸ್ ಯಾವುದೋ ಒಂದು ನಾವು ಹೇಳ್ಕೊಟ್ವಿ ಮಾರ್ಚ್ 6ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ, ಬಟ್ ಇವ್ರು ಮಾರ್ಚ್ 36ನೇ ತಾರೀಕು ಅಂತ ಹೇಳಿದ್ರು ವೀಡಿಯೋದಲ್ಲಿ. ನಾವು ಶೂಟ್ ಮಾಡ್ಬೇಕಾದ್ರೆ ಎಷ್ಟು ನಕ್ಕಿದ್ದೀವಿ ಅಂತಂದರೆ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ 36ನೇ ತಾರೀಕು ಇರುತ್ತಾ ಇಲ್ವಾ ಅಂತ. ಅವ್ರಿಗೆ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಸ್ಟಾರ್ಟಿಂಗು ಎಂಡಿಂಗು
ಪ್ರಾಬ್ಲಮ್ ಅಷ್ಟೇ. ಬಟ್ ಮಧ್ಯ ಎಷ್ಟೊಂದು ಕಂಟೆಂಟ್ ಕೊಡ್ತಾರೆ. ನನಗೆ ಪರ್ಸ್ನಲಿ ಇಷ್ಟ ಅವ್ರ ವೀಡಿಯೋಸು. ಬಟ್ ನನಗೇನು ಇವಾಗ ಆಸೆ ಇರೋದು ಅಂತಂದರೆ, ಅವರು ತುಂಬ ಇವಾಗ ನಾನು ಮಾತಾಡ್ತಾ ಪರ್ಸ್ನಲಿ ಐ ಗಾಟ್ ಟು ನೋ ಮೆನಿ ಸ್ಟೋರೀಸ್ ಆಫ್ ಹರ್. ತುಂಬ ಕಷ್ಟಪಟ್ಟು ಅವ್ರ ಮಕ್ಕಳುಗಳನ್ನೆಲ್ಲ ಸಾಕಿದ್ದಾರೆ ಆ್ಯಸ್ ಎ ವಿಮೆನ್. ಆ್ಯಂಡ್ ನನಗೆ ಅವರು ಇನ್ಮೇಲೆ ತುಂಬ ಖುಷಿಯಾಗಿರ್ಬೇಕು ಅಂತ. ಇವಾಗ ಆಲ್ರೆಡಿ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಈವನ್ ಅವ್ರ ಹಸ್ಬೆಂಡು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ. ಇನ್ನೂ ಚೆನ್ನಾಗಿ ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಲಿ, ಬೇರೆ ಬೇರೆ ಕಡೆ ಪ್ಲೇಸ್ಗಳನ್ನ ಸುತ್ತಲಿ, ಟ್ರಾವೆಲಿಂಗ್ ಮಾಡಲಿ. ನನಗೆ ಅಂತಂದರೆ ಇವ್ರನ್ನ ಬೇರೆ ಬೇರೆ ಗೆಟಪ್ಪಲ್ಲಿ ನಾನು ನೋಡಬೇಕು ಆ್ಯಂಡ್ ಒಂದಷ್ಟು ರೀಲ್ಸ್ ಮಾಡಿಸ್ಬೇಕು ಅಂತ. ಬಿಕಾಸ್ ಪೀಪಲ್ ವಿಲ್ ಎಂಜಾಯ್. ದಟ್ ಈಸ್ ದ ಮೇನ್ ಮ್ಯಾಟರ್ ಓವರ್ ಹಿಯರ್. ಸಿ, ಯಾರಿಗೂ ಏನು ಹರ್ಟ್ ಮಾಡ್ತಿಲ್ಲ. ಆ್ಯಂಡ್ ಬೇಕಂತ ಗಿಮಿಕ್ಗೆ ಸ್ಕಿನ್ ತೋರಿಸೋದಾಗಲಿ ಅಥವಾ ಕ್ಲೀವೇಜ್ ಶೋ ಮಾಡ್ಕೊಂಡಾಗಲಿ, ನೇವೆಲ್ ಶೋ ಮಾಡ್ಕೊಂಡಾಗಲಿ ಒಬ್ಬೊಬ್ಬರು ಪರ್ಪಸ್ಲಿ ಮಾಡ್ತಾರೆ, ನಿಮಗೆ ಗೊತ್ತು, ರೀಚ್ ಮತ್ತು ಫಾಲೋವರ್ಸ್ಗೆ. ಸೊ ಹಂಗೇನೂ ಅವ್ರು ಮಾಡ್ತಿಲ್ಲ. ಇವರಿಂದ ಒಂದು 4 ಜನ ನಗ್ತಿದ್ದಾರೆ. ಅದನ್ನು ನೀವು ಮಾಡೋಕ್ಕಾಗ್ತಿಲ್ವಲ್ಲ. ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರು ಇವ್ರನ್ನ ತುಂಬ ಲೋ ಲೆವೆಲ್ ಅನ್ನೋಂಗೆಲ್ಲ ನೋಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಶಿ ಈಸ್ ಡೂಯಿಂಗ್ ಅ ಗುಡ್ ಜಾಬ್. ಬಿಕಾಸ್ ಒಬ್ರಿಗೆ ನಗು ತರಿಸೋದಿದೆಯಲ್ಲ, ಅದು ತುಂಬ ಕಷ್ಟ. ನೀವು ಕಾಮಿಡಿ ಆರ್ಟಿಸ್ಟ್ಗಳನ್ನ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಯಾರು ಒಬ್ಬರು ಮುಖದಲ್ಲಿ ನಗು ತರಿಸ್ತಾರೋ ದೇ ಆರ್ ಅ ವೆರಿ ಗುಡ್ ಎಂಟರ್ಟೈನರ್ ಅಂತ. ಇನ್ ಸ್ಪೈಟ್ ಆಫ್ ವಾಟ್ ಎವರ್ ಇಟ್ ಮೇ ಬಿ. ಅವ್ರು ಏನು ಕಂಟೆಂಟ್ ಹೇಳ್ತಿದ್ದಾರೆ ಅದೆಲ್ಲ ಬೇಕಾಗಿಲ್ಲ. ವಲ್ಗರ್ ಕಂಟೆಂಟ್ ಇಲ್ಲ. ನಮ್ಮ ಈಗಿನ ಟಿ ವಿ ಶೋಗಳಲ್ಲಿ ಎಷ್ಟೊಂದು ಡಬಲ್ ಮೀನಿಂಗು, ಎಷ್ಟೊಂದು ವಲ್ಗರ್ ಕಂಟೆಂಟ್ ಬರುತ್ತೆ ನಗ್ಸೋಕ್ಕೋಸ್ಕರ. ಬಟ್ ಅವ್ರು ಹೆಂಗಿದೆ ನಂಗೆ ಮಾತಾಡಿ ನಗ್ಸ್ತಾರೆ. ಇಟ್ಸ್ ಅ ವೆರಿ ಇನ್ ಎ ವೆರಿ ಹೆಲ್ತಿ ವೇ. ಇನ್ಫ್ಯಾಕ್ಟ್ ಮಕ್ಕಳುಗಳು ಇಷ್ಟಪಡ್ತಾರೆ ಅವ್ರ ವೀಡಿಯೋಸ್ನ. ಸೊ ವೆನ್ ಸಮನ್ ಈಸ್ ಎಂಟರ್ಟೈನಿಂಗ್, ಎಂಜಾಯ್ ಇಟ್. ಇಫ್ ಯು ಡೋಂಟ್ ಲೈಕ್ ಹರ್, ಸ್ಕ್ರಾಲ್ ಅಪ್. ದೆರ್ ಇಸ್ ಅ ಮೋರ್ ಆಪ್ಷನ್ಸ್, ಬ್ಲಾಕ್, ಮ್ಯೂಟ್. ಡೋಂಟ್ ಸ್ಪೀಕ್ ಇನ್ ಕಮೆಂಟ್ ಸೆಕ್ಷನ್. ಆ್ಯಂಡ್ ಒಂದಷ್ಟು ಇವಾಗ 100 ಕಮೆಂಟ್ ಪಾಸಿಟಿವ್ ಬಂದಿರುತ್ತೆ ಇವ್ರಿಗೆ. ಅದ್ರ ಮಧ್ಯೆ ನೀವೇನಾದ್ರು ನೆಗೆಟಿವ್ ಮಾಡಿದ್ರೆ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಬೇರೆಯವರು. ಯಾವನ್ ಗುರು ಇವನು, ಪಾಪ ಅಮ್ಮ ಏನೋ ಮಾಡ್ಕೊಂಡು ಹೋಗ್ತಾ ಇದೆ, ಇವ್ನು ಯಾವನ್ ಗುರು ನಂದೇಲಿ ಇಡ್ಲಿ ಬಂದು ಅಂತ ಅಲ್ಲಾಡಿಸ್ತಾನೆ ಅಂತ. ಸೊ ನಿಮಗೆ ಅದು ಬ್ಯಾಡ್ ನೇಮು. ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಹೇಳ್ತೀನಿ. ನೀವು ಮಾತಾಡಿ ರೇಷ್ಮಾ. ಇವಾಗ ಇವರು ಇಂಗ್ಲೀಷಲ್ಲಿ ಹೇಳಿದ್ದು ಗೊತ್ತಾಗಿಲ್ಲ ನನಗೆ, ಕನ್ನಡದಲ್ಲಿ ಹೇಳಿದ್ದು ಗೊತ್ತಾಗಿತ್ತು. ಮಕ್ಳಿಗೆ ಇಷ್ಟ ಆಯಿತು ಅಂದ್ರಲ್ಲ, ಅದನ್ನು ನನಗೆ ಟಚ್ ಆಯಿತು. ಅದೇ ಒಂದು ಮಾತು ಗೊತ್ತಾಗಿದ್ದು. ಆಮೇಲೆ ಇನ್ನೊಂದು ಏನು ಗೊತ್ತಾ ರೇಷ್ಮಾ, ನಾನು ನಿಮ್ಗೊಂದು ಕೆಲವೊಂದು ವಿಷಯಗಳು ಕೇಳ್ತೀನಿ. ಆಡಿಯನ್ಸ್ಗೆ ಅದು ಮೈಂಡಲ್ಲಿ ಇದೆ. ಬೇಕಂತಾನೆ ಇವ್ರು ತಪ್ಪಾಗಿ ಮಾತಾಡ್ತಾರೆ, ಅಮ್ಮಂಗೆಲ್ಲ ಗೊತ್ತು ಅನ್ನೋ ಥರ ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ, ನಾನು ಓದ್ಕೊಂಡು ಮುಂದೆ ಬರಲ್ಲ, ಇಲ್ಲ ನಾನು ಸ್ಲಿಪ್ ಬರ್ಕೊಂಡು ಅದು ಓದ್ಕೊಂಡು ನಾನು ಮುಂದೆ ಹೇಳಲ್ಲ. ನನ್ನ ಮೈಂಡಾಗಿ ನನ್ನ ತಲೆಯಲ್ಲಿ ಏನಿರುತ್ತೆ ಅದೇ ಹೇಳೋದು. ಒಂದು ಈ ಸೂಚನೆ, ಮುಂದಾಲೋಚನೆ ಸೂಚನೆ ಅಂತಾರಲ್ಲ, ಆ ಥರ ಮಾತಾಡ್ತೀನಿ ಅಷ್ಟೇ. ಯಾಕಂದರೆ ಹೆಣ್ಮಕ್ಳು ತುಂಬ ಇದರಿಂದ ಸ್ಟ್ರಾಂಗಿಂದ ಇರಬೇಕು. ಯಾರೇ ಮುಂದೆ ಅವ್ರು ಏನೇ ಹೇಳಿ ಅವ್ರ ಮಾತು ನಿಮಗೆ ಇಷ್ಟ ಅನಿಸುತ್ತಾ, ಓಕೆ ಅನಿಸುತ್ತಾ, ಹೋಗಿ ಮಾತಾಡಿ. ಆಮೇಲೆ ಕೆಲವೊಂದು ಇಂಗ್ಲೀಷ್ ಪದಗಳನ್ನ ನೀವು ತಪ್ಪಾಗಿ ಹೇಳ್ತೀರಾ. ಡಿಪ್ಲೊಮೇಷನ್, ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಅನ್ನೋದಕ್ಕೆ ಡಿಪ್ಲೊಮೇಷನ್ ಅಂತ ಹೇಳಿದಿರಾ ನೀವು ವಿಡಿಯೋದಲ್ಲಿ. ಆಮೇಲೆ ಇನ್ನೂ ಎಷ್ಟೊಂದು ತಪ್ಪು ಹೇಳ್ತೀರಾ. ಕೆಲವ್ರ ಮೈಂಡಲ್ಲಿ ಏನಿದೆ ಅಂದರೆ, ಈ ಅಮ್ಮಂಗೆ ಗೊತ್ತಿದೆ ಆದರೂ ಬೇಕಂತ ತಪ್ಪು ಅಂತ ಹೇಳ್ತಿದ್ದಾರೆ ಅಂತ ಅನ್ನೋ ಥರ. ಇಲ್ಲ, ಅದು ನನಗೆ ಇದು ನಾಲ್ಗೆ ಇದೆಲ್ಲ ದಪ್ಪ ನಾಲ್ಗೆ, ಅದು ನಂಗೆ ಹೇಳೋಕ್ಕೆ ಬರಲ್ಲ. ಈಗಲೂ ನೋಡಿ, ಸ್ಕ್ರಿಪ್ಟ್ ಅನ್ನೋದಕ್ಕೆ ಸ್ಲಿಪ್ ಅಂದ್ರು ಅವರು. ಸೊ ಅವ್ರಿಗೆ ನಿಜವಾಗ್ಲೂ ಇಂಗ್ಲೀಷ್ ಬರಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ ಬರ್ತ್ಡೇ ವಿಡಿಯೋಲಿ, ಇವ್ರಿಗೆ ಬರ್ಡೇ ಹೇಳಕ್ ಬರುತ್ತಲ್ಲ, ಮತ್ತೆ ಹಿಂಗೆ ಬರ್ತ್ಡೇ ಅಂತಂದ್ರು ಅನ್ನೋ ಥರ ನನಗೂ ಅದೊಂದು ಡೌಟ್ ಇತ್ತು. ಬಟ್ ಇಲ್ಲ, ವಾಟ್ ಎವರ್ ಶೀ ಇಸ್ ಇನ್ ವಿಡಿಯೋ ಅಲ್ಲ, ಶೀ ಇಸ್ ಲೈಕ್ ದ್ಯಾಟ್ ಓನ್ಲಿ. ದ ಥಿಂಗ್ ಈಸ್, ಅವರು ಏನೇನು ಸಿಗುತ್ತೆ ಎಲ್ಲನೂ ಹಾಕೋತಾರೆ. ಇವಾಗ ನೋಡಿ, ನಾವು ಒಂದು ಕೆಲವು ಕ್ರಿಯೇಟರ್ಸು ಇಷ್ಟೊತ್ತಿಗೆ ಹಾಕಿದ್ರೆ ಇಷ್ಟು ರೀಚ್ ಆಗುತ್ತೆ, ಅಥವಾ ಅಲ್ಗಾರಿದಮು, ಕಂಟೆಂಟು ಮತ್ತು ಟೈಮಿಂಗ್ಸು ಎಲ್ಲದನ್ನೂ ನೋಡ್ತೀವಿ. ಬಟ್ ಹಂಗಿಲ್ಲ. ರೇಷ್ಮಾ ಅಕ್ಕ ಹಾಕಿದ 14 ವೀಡಿಯೋನೂ ಅಷ್ಟೇ ರೀಚ್ ಹೋಗುತ್ತೆ ಆ್ಯಂಡ್ ಅಷ್ಟೇ ಜನ ಕಮೆಂಟ್ ಮಾಡ್ತಾರೆ. ನನಗೆ ಕಿನ್ನರಿ ಸೀರಿಯಲ್ ಕೆಲಸ ಮಾಡುವಾಗ ಅವರು ಒಂದು ಡೈಲಾಗ್ ಹೇಳಿದರು, ಸಾರು ಪ್ರೊಡ್ಯೂಸರ್ ಹಿಂದೆನೇ ಇದ್ದರು, ಈ ಥರ ಕೂತ್ಕೊಂಡಿದ್ರು. ಹೇಳಿ ನೀವು ಅಂತ ಹೇಳಿದ್ರು. ಏನಕ್ಕೆ ಅಂತ ಹೇಳಿದ್ರು ಅವರು. ನಾನು ಎಂತಕ್ಕೆ ಅಂತ ಕೇಳಿದೆ. ಅಂದರೆ ಅವ್ರಿಗೆ ಹೇಳಕ್ಕೆ ಬರ್ತಲ್ಲ, ಅದು ನಿಮ್ಮದೇ ಡೈಲಾಗ್ ಹೇಳಿ ಅಂತ ಅವರೇ ಹೇಳ್ಬಿಟ್ರು ಆಮೇಲೆ. ಅದು ಹೇಳಕ್ಕೆ ಬಂದಿಲ್ಲ ನನಗೆ, ಅವರು ಹೇಳಿದ ಡೈಲಾಗ್ ನನಗೆ ಹೇಳಕ್ಕೆ ಬಂದಿಲ್ಲ. ನಂದೇ ಒಂಥರ ಅಷ್ಟೆಲ್ಲ ಹೇಳಿದೆ, ಇದನ್ನೇ ಚೆನ್ನಾಗಿದೆ, ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಈಗ ನೀವು ಫಸ್ಟ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಕೊಂಡಿದ್ದು ಯಾವಾಗ? ಇನ್ಸ್ಟಾಗ್ರಾಮ್ ಅಕೌಂಟ್ ನಂಗೆ ಗೊತ್ತೇ ಇತ್ತಿಲ್ಲ. ರಾತ್ರಿ ಅದೇ ಹೇಳಿದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ನಂಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಶ್ವೇತಾ ಅಂತ ನನ್ನ ಜೊತೆ ಬಂದಿದ್ರಲ್ಲ, ಅವರು ಇನ್ಸ್ಟಾಗ್ರಾಮ್ ತೊಗೊಂಡು ಈ ಥರ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾಯಿದ್ರು. ಏನಮ್ಮ ಇದು ಅಂತ ಹೇಳಿದಕ್ಕೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ನನಗೂ ಹಾಕ್ಕೊಡಮ್ಮ ಅಂತ ಹೇಳಿದೆ. ಹಾಕ್ಕೊಟ್ರು. ಆಮೇಲೆ ಅವ್ರ ಜೊತೆ ನಾನು ಮಾಡಿದ್ದೆ, ರಾಜ್ಕುಮಾರ್ ಸಾಂಗ್ದು ಒಂದು ಸಾಂಗ್ ಮಾಡಿದೆ. ಅವರು ನನಗೆ ಹೇಳ್ಕೊಟ್ಟಿದ್ದೆ. ಸೊ ಫಸ್ಟ್ ಸಾಂಗಿಂದ ಶುರು ಮಾಡಿದ್ರಿ, ಆಮೇಲೆ ಈ ಮಾತಾಡೋದೆಲ್ಲ ಯಾವಾಗ ಶುರು ಮಾಡಿದ್ರಿ? ಇವಾಗ ಒಂದು 3-4 ತಿಂಗಳಾಯಿತು, 5 ತಿಂಗಳು ಆಗ್ತಿದೆ. ಆಮೇಲೆ ಗೊತ್ತಾಯ್ತಾ, ಇದು ಜಾಸ್ತಿ ಓಡ್ತಾ ಇದೆ, ಜನಕ್ಕೆ ಇಷ್ಟ ಆಗ್ತಿದೆ? ನನಗೆ ಅದನ್ನ ಅಮ್ಕಕ್ಕೆ ಬಂದಿಲ್ಲ, ನನ್ನ ಮಗಳು ಹೇಳ್ಕೊಟ್ಟಿದ್ದು.
ಓಕೆ, ಏನು ಅಂಕಕ್ಕೆ ಬಂದಿಲ್ಲ ಪೋಸ್ಟ್ ಮಾಡೋದಕ್ಕೆ. ಓಕೆ, ಇವ್ರಿಗೆ ಇನ್ನೊಂದು ಏನು ಗೊತ್ತಾ, ಅವ್ರನ್ನ ನಾನು ಆಲ್ರೆಡಿ ಇವಾಗ 3-4 ಸಲ ಮೀಟ್ ಮಾಡಿದ್ದೀನಿ. ಇವ್ರಿಗೆ ಏನು ಪ್ರಾಬ್ಲಮ್ ಅಂತಂದರೆ, ರೀಲ್ನ ಪೋಸ್ಟ್ ಮಾಡಿ ಅದನ್ನ ಬೈ ಚಾನ್ಸ್ ನಾವೇನಾದರೂ ವಾಟ್ಸಪ್ಪಲ್ಲಿ ವೀಡಿಯೋ ಕಳಿಸಿದ್ರೆ ಅದನ್ನು ಗ್ಯಾಲರಿಗೆ ಸೇವ್ ಮಾಡಿಕೊಂಡು ರೀಲ್ನ ಪೋಸ್ಟ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಟ್ಯಾಗಲ್ಲಿ ಯಾರನ್ನಾದ್ರೂ ಇನ್ವೈಟ್ ಕೊಲ್ಯಾಬಿಗೆ ತೊಗೊಳಕ್ಕೆ ಬರಲ್ಲ. ನಾವೇನಾದರೂ ಕೊಲ್ಯಾಬ್ ಕಳಿಸಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಬರಲ್ಲ, ಕಮೆಂಟ್ ಓದೋದಕ್ಕೆ ಬರಲ್ಲ. ಆದರೂ ಶಿ ಈಸ್ ಅ ಕ್ರಿಯೇಟರ್. ದಿಸ್ ಇಸ್ ದ ಬ್ಯೂಟಿ ಆಫ್ ಹರ್. ದಿಸ್ ಇಸ್ ದ ಬ್ಯೂಟಿ ಆಫ್ ಹರ್. ಯಾಕೆ ಇಷ್ಟ ಆಗ್ತಾರೋ ಅವರು ಇದೇ ವಿಷಯಕ್ಕೆ, ಬಿಕಾಸ್ ಏನೂ ಗೊತ್ತಿಲ್ಲ, ಶಿ ಇಸ್ ಡೂಯಿಂಗ್ ಸಮಥಿಂಗ್ ಅಂತ. ಆಮೇಲೆ ಇನ್ನೊಂದು ಏನೋ ಕೇಳಬೇಕಂತ ಅಂದ್ಕೊಂಡೆ ನಾನು. ಡಿಪ್ಲೊಮೇಷನ್ ವೀಡಿಯೋನ ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳು ಮಾಡ್ತಿದ್ದಾರೆ. ಅಂದರೆ ತುಂಬ ಲೈಮ್ಲೈಟಲ್ಲಿರೋವಂಥವ್ರು ಆರ್ಟಿಸ್ಟ್ಗಳೆಲ್ಲ ನಿಮ್ಮ ಡಿಪ್ಲೊಮೇಷನ್ ಅನ್ನೋ ಒಂದು ವೀಡಿಯೋನ ರೀಮ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಇಷ್ಟ ಆಗ್ತಿದೆಯಾ? ಎಲ್ಲರೂ ನಿಮ್ಮ ಒಂದು ವಾಯ್ಸ್ನ ಅವ್ರು ಮಾಡ್ತಿರೋದು ಇಷ್ಟ ಆಗ್ತಿದೆ. ಅಂದರೆ ನಿಜವಾಗ್ಲೂ ಅದು ಹೇಳಿರೋದು ಡಿಪ್ಲೊಮೇಷನ್ ಅಂತಲೇ ಹೇಳಿದ್ದು. ಇವಾಗಲೂ ನಂಗೆ ಹೇಳಕ್ಕೆ ಬರಲ್ಲ, ಅದು ಡಿಪ್ಲೇಷನ್ ಅಂತ ಏನೋ ಹೇಳ್ತಾರಲ್ಲ. ಕೆಲವರು ಜನ ಅದು ಫನ್ನಿಯಾಗಿ ತೊಗೊಂಡಿದ್ದಾರೆ. ನಮ್ಗೆ ಇವತ್ತು ಸಿಕ್ದವರು, ಇವತ್ತಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ರೀಲ್ಸು, ಅಲ್ಲಿ ಸಿಕ್ದವ್ರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಫನ್ನಿಯಾಗೇ ಹೇಳಿರ್ಬೋದು ಅದು, ಬಟ್ ನೀವೇನು ಹೇಳಿದ್ರೆ ಅದು ಕರೆಕ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಅವರ್ ಕಂಟೆಂಟ್. ಮೀನ್ಸ್ ಶಿ ಈಸ್ ಸೇಯಿಂಗ್ ಸಮಥಿಂಗ್ ಇನ್ ಅ ಫನ್ನಿ ವೇ, ವೇರ್ ಮೆಸೇಜ್ ತಲುಪ್ತಾ ಇದೆ ಜನಕ್ಕೆ, ನಗು ಬರ್ತಾ ಇದೆ. ಇನ್ನೇನು ಬೇಕು ಜನಕ್ಕೆ? ಅದೇ ತಾನೇ ಬೇಕಾಗಿರೋದು, ಎಂಟರ್ಟೈನ್ಮೆಂಟೇ ಬೇಕಾಗಿರೋದು ಅಲ್ವಾ? ಸೆಲೆಬ್ರಿಟಿನೂ ಹೇಳೋದು ಬರಲ್ಲ, ಸೆಲೆಬ್ರಿಟಿನೂ ಹೇಳೋದು. ಆಮೇಲೆ ನಾವು ಮೊನ್ನೆ ಕಾಂಟೋರ್ ಮಾಡ್ತೀವಿ ಅಂತ ಹೇಳಿದಾಗ ಕಾಂಟ್ರವರ್ಸಿ, ಸೊ ಆವಾಗಲೇ ನಮಗೆ ಆ ರೀಲ್ ಮಾಡಬೇಕಂತ ಹೊಳ್ದಿದ್ದು. ಆಮೇಲೆ ಏನೇನೋ ಮಾತಾಡ್ತಾರೆ. ಇಟ್ಸ್ ಅ ವೆರಿ ಫನ್ನಿ. ಮೊನ್ನೆ ಯಾವುದೋ ನಾವು ಸಖತ್ ನಕ್ಕಿದ್ವಿ, ನಾನು ಅರ್ಧ ಗಂಟೆ ನಗೋದೇ ನಿಲ್ಲಿಸಿಲ್ಲ. ನೋಡಿ ಹುಡುಗಿರೇ, ಅದಕ್ಕೆ ಹೋಗ್ಬೇಡಿ, ಇದಕ್ಕೆ ಬನ್ನಿ, ಅದಕ್ಕೆ ಬಿನ್ನಿ ಅಂತ ಅದು ಇದು ಅಂತ ಮಾತಾಡ್ತಾರೆ. ಎಷ್ಟೊಂದು ಸಲ ನಾನು ಇವಾಗ ಅದೇ ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಅವಾಗ ನನ್ನ ಫ್ರೆಂಡ್ಸ್ಗಳು ರೇಗಿಸ್ತಿರ್ತಾರೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ರೇಷ್ಮಾ ಥರ, ಅದಕ್ಕೆ ಹೋಗಿ ಇದಕ್ಕೆ ಬನ್ನಿ ಅಂತೆಲ್ಲ ಅಂತ. ಹೆಂಗೆ ಅನ್ಸುತ್ತೆ ಇವಾಗ ನಿಮ್ಮ ಡಿಪ್ಲೊಮೇಷನ್ ರೀಲ್ ವೈರಲ್ ಆಗಿದ್ದು ಇಷ್ಟ ಆಯ್ತಾ? ಆಮೇಲೆ ಇನ್ನೊಂದು ನಾನು ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳಲೇಬೇಕು. ನಿಮ್ಮ ಗಂಡ ಆ ರೀತಿ ಒಂದು ನಿಮ್ಮ ಮಾವನ ಅಪ್ಪನ್ನ ಕಳಿಸಿದಾಗ ಹೊಡೆದು ಗಿಡ್ದು ಎಲ್ಲ ಅದನ್ನು ಹಾಕಿದ್ರಿ. ಎಷ್ಟೊಂದು ಸಲ ನಾವು ನಮ್ಮ ಪರ್ಸ್ನಲ್ ಮನೇಲಿ ಏನು ನಡೀತಿರುತ್ತೆ ಜಗಳ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪೋಸ್ಟ್ ಮಾಡಲ್ಲ, ಯಾರು ಪೋಸ್ಟೇ ಮಾಡಲ್ಲ ಬಿಡಿ. ಬಟ್ ನೀವು ಮಾಡಿದ್ರಿ, ಹೆಂಗೆ ಅದು ಧೈರ್ಯ ಬಂತು ಪೋಸ್ಟ್ ಮಾಡೋದಕ್ಕೆ? ಧೈರ್ಯ ಅಲ್ಲ, ಯಾರ ಜನ ನೋಡಿದ್ರೆ ಅದಕ್ಕೂ ಏನಾರೋ ನಮ್ಮ ಗಂಡನಿಗೆ ಹೇಳಿ ಏನೋ ಸಮಾಧಾನ ಮಾಡ್ತಾರೇನೋ, ಈ ಥರ ಮಾಡಬೇಡ್ದು ಅಂತ ಹೇಳ್ತಾರೇನೋ. ನಾವು ಹೇಳಿ ಸಾಕಾಯ್ತು. ಅವ್ರ ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಹೆಂಡತಿ ಮಾತು ಎಲ್ಲಿಂದ ಕೇಳ್ತಾರೆ? ಯಾರ ಮಾತು ಕೇಳ್ತಾ ಇಲ್ಲ ಅವರು. ಜಗ್ತಾನೂ ಇಲ್ಲ, ಭಕ್ತನೂ ಇಲ್ಲ. ಅದಕ್ಕೆ ಜನ ಆದರೂ ನೋಡ್ಬಿಟ್ಟು ಹೇಳ್ತಾರೇನೋ, ಇವ್ರಿಗೆ ಆ ಥರ ಮಾಡಬೇಡಿ ಅಂತ ಹೇಳ್ತಾರೇನೋ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಹಾಕ್ದಾಗ ಅವ್ರಿಗೆ ಏನಾದರೂ ಬೇಜಾರಾಯ್ತಾ? ಈ ವಿಡಿಯೋ ಏನಾದರೂ ಹಾಕಿದ್ಯಾ ಅಂತ ಏನಾದ್ರು ಹೇಳಿದ್ರೆ? ಅವ್ರ ಜನ ಕೇಳಿದ್ರು ಆರಾಮಾಗಿ ಒಂದು ಖುಷಿಯಾಗಿ ಕೂತಿರ್ತಾರೆ. ಅವ್ರಿಗೆ ಒಂಚೂರು ಫೀಲಿಂಗ್. ಬಟ್ ಏನು ಗೊತ್ತಾ, ನೀವು ಹೇಳಿದ್ರಿ ನನ್ಗಿರೋಷ್ಟು ಬೋಲ್ಡ್ನೆಸ್ ಇಲ್ಲ ಅಂತ, ಬಟ್ ನಿಮ್ಗೆ ತುಂಬ ಬೋಲ್ಡ್ನೆಸ್ ಇದೆ. ಬಿಕಾಸ್ ಎಲ್ಲದನ್ನು ಹಾಕೊಳ್ಳೋದಿಲ್ಲ. ಒಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಂಟೆಂಟ್ನ ಹರಿಬಿಡ್ತೀವಿ ಅಂದರೆ ಅಷ್ಟೇ, ಮುಗೀತು. ಇನ್ನು ನಾವು ಅದನ್ನು ಕಟ್ಟಾಕೋದಕ್ಕೂ ಆಗಲ್ಲ, ಅಥವಾ ಒಂದು ಕಟ್ಟಿ ಅದನ್ನು ಕಾಪಾಡೋದಕ್ಕೂ ಆಗಲ್ಲ. ಅದು ಹೋಯ್ತು ಆಚೆ ಅಂದರೆ ಹೋಯ್ತು ಅಷ್ಟೇ, ಎಲ್ಲ ಕಡೆ ಹೋಗುತ್ತೆ. ಸೊ ಆ ಒಂದು ಪರ್ಸ್ನಲ್ ಕಂಟೆಂಟ್ಗಳನ್ನ ಹಾಕೋದಕ್ಕೂ ತುಂಬ ಧೈರ್ಯ ಬೇಕು ರೇಷ್ಮಾ. ನೀವು ಅಂಥದ್ರಲ್ಲಿ ಹಾಕಿದ್ದೀರಾ. ನೀವು ಎಲ್ಲನೂ ಓಪನ್ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗೋದು ಕಡಿಮೆ ಆಗುತ್ತೆ. ಆದರೆ ಇನ್ನೊಂದು ಆ್ಯಂಗಲಲ್ಲಿ ನಾವು ಥಿಂಕ್ ಮಾಡಿದ್ರೆ, ಕೆಲವರಿಗೆ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಹೋಗ್ತಿದೆ ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಫೇಸ್ ಮಾಡೋದಕ್ಕೆ ರೆಡಿ ಅಷ್ಟು ಬೋಲ್ಡ್ ಇದ್ದೀರಾ ಅಂತಂದರೆ ನೀವು ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಇದೇ ರೀತಿ ಒಂದು ಇನ್ನೋಸೆನ್ಸ್ ಇರಲಿ, ಬಟ್ ನೀವು ಕರೆಕ್ಟಾಗಿ ಟ್ಯೂನ್ ಅಪ್ ಆಗ್ತಾ ಹೋದರೆ ನೀವು ಇನ್ನೂ ಬೆಸ್ಟ್ ಕ್ರಿಯೇಟರ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮನಸ್ಸಲ್ಲಿ ಹೌಸ್ಕೊಳ್ಳೋದು ಆ ಥರ ಇಲ್ಲ. ಅದು ಹೇಳ್ತಾರಲ್ಲ ದೊಡ್ಡವರು, ಮನಸ್ಸಲ್ಲಿ ಏನೋ ಇಟ್ಕೊಬಿಡ್ದಮ್ಮ ಬಡಬಡ ಅಂತ ಆಚರಣೆ ಹಾಕ್ಬಿಡ್ಬೇಕಂತ. ಅದಕ್ಕೆ ನನಗಂತೂ ಅಪ್ಪ ಅಮ್ಮ ದೂರ ಇದ್ದಾರೆ, ನಮ್ಮ ಅಕ್ಕ ತಂಗಿರು ದೂರ ಇದ್ದಾರೆ. ನನ್ನ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ನನ್ನ ಜನಕ್ಕೆ ಹೇಳ್ಬಿಡೋಣ, ಜನ ಏನಾದರೂ ನನಗೆ ಮುಂದೆ ಹೇಳಿರ್ಬೋದು. ಈಗ ಅಮ್ಮ ಮಾತಾಡ್ತಿಲ್ಲ ಅಂತಂದರೆ ಅದು ರೀಲ್ಸ್ ಮಾಡೋ ವಿಷಯಕ್ಕೇನಾ? ನೀವು ಹೇಳಿದ್ರೆ ನಿಮ್ಮ ಅಮ್ಮ ಮಾತಾಡ್ತಾ ಇಲ್ಲ, ನಿಮ್ಮ ಅಕ್ಕ ತಂಗಿರು ಸ್ವಲ್ಪ ಮಾತಾಡ್ತಿಲ್ಲ ಅಂತ, ರೀಲ್ ಮಾಡೋ ವಿಷಯಕ್ಕೆ ಅವರು ಮಾತಾಡ್ತಿಲ್ವಾ? ಅಂದ್ರೆ ಏನ್ ಪ್ರಾಬ್ಲಮ್? ಎಲ್ಲರೂ ಹೇಳ್ತಿದ್ದಾರೆ ನೀನ್ ಮಾಡ್ತಿರೋದನ್ನ. ಫಸ್ಟ್ ನಂಗೆ ಬೈದ್ಬಿಟ್ಟಿದ್ರಲ್ಲ, ಅದರಿಂದ ನೋಡ್ಬಿಟ್ಟು ಅವರು ನಿಮ್ಗೆ ಏನು ಸಿಗಲ್ಲ, ಸುಮ್ಮನೆ ಯಾಕೆ ಮಾಡ್ತೀಯ ನೀನು ಇವಾಗ ಹೆಂಗಿದ್ಯಾ ಹಂಗೆ ಇದ್ಬಿಡು, ಮಾಡಬೇಡ ಅಂತ ಹೇಳಿದ್ರು. ನಂಗೆ ಯಾಕೋ ಇಷ್ಟ ಆಗಿಲ್ಲ. ನಮಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಯಜಮಾನ್ರ ಮಾತೇ ಕೇಳಿದೆ ನಾನು. ಆವಾಗ ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಆಚೆ ಕಡೆ ಬಂದಿದ್ದೀನಿ ನಾನು ಇವಾಗ. ಅದಕ್ಕೋಸ್ಕರ ನಾನು ಅವ್ರ ಮಾತು ಕೇಳಿಲ್ಲ, ನಾನು ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾವು ಅಕ್ಕ ತಂಗಿರ ಅಣ್ಣ ಅಮ್ಮ ಯಾರು ಮಾತಾಡ್ತಾ ಇಲ್ಲ. ನಾನು ಈ ಮೂಲಕ ಕೇಳ್ಕೊತೀನಿ, ರೇಷ್ಮಾ ಅವ್ರ ಅಮ್ಮ ಹಾಸನಲ್ಲಿರೋದು ಅಂತ ಅನ್ಕೋತೀನಲ್ವಾ, ನಿಮ್ಮ ಅಕ್ಕ ತಂಗಿರೆಲ್ಲ ಹಾಸನಲ್ಲಿರೋದು. ಸೊ ಅವ್ರೇನು ತಪ್ಪು ಮಾಡ್ತಿಲ್ಲ, ಒಂದು 4 ಜನ ನಗಿಸ್ತಾ ಇದ್ದಾರೆ ಅವರು. ಆಮೇಲೆ ಯಾರ ಮನೆಗೂ ಲೂಟಿ ಮಾಡಿಬಿಟ್ಟು ಅವ್ರೇನೋ ದ್ರೋಹ ಮಾಡ್ತಿಲ್ಲ, ಅಥವಾ ಇನ್ನೊಬ್ರಿಗೆ ನೋಯಿಸ್ತಾ ಇಲ್ಲ, ಅಥವಾ ಇನ್ನೊಬ್ಬರು ವೀಡಿಯೋಗೆ ಹೋಗ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡಿ ಮಾತಾಡ್ತಿಲ್ಲ. ಸೊ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನೀವು ಕೂಡ ಸಪೋರ್ಟಾಗಿ ನಿಂತ್ಕೋಬೇಕು ಅನ್ನೋದು ನನ್ನ ಆಶಯ. ಆದಷ್ಟು ಬೇಗ ನಿಮ್ಮ ತಾಯಿ ಮತ್ತು ನಿಮ್ಮ ಅಕ್ಕ ತಂಗಿರೆಲ್ಲ ನಾರ್ಮಲಾಗಿ ಮಾತಾಡಿಸ್ಲಿ ನಿಮ್ಮನ್ನ. ಇನ್ಫ್ಯಾಕ್ಟ್ ನೀವೇನಾದರೂ ಸಪೋರ್ಟ್ ಕೊಟ್ಟರೆ ಇನ್ನೂ ಕೂಡ ಅವ್ರಿಗೆ ಒಂಥರ ಒಂದು ದೊಡ್ಡ ಬೆಂಬಲ ಬಂದಂಗೆ ಆಗುತ್ತೆ.
ಅದು ನೋಡಬೇಕು, ನಿಮ್ಮಮ್ಮ ಮಾತಾಡ್ಸೋದನ್ನು ನಾವು ನೋಡಬೇಕು. ಆನೆಗೆ ಶಕ್ತಿ ಬರುತ್ತಲ್ಲ. ಹಾಗೆ ಆ್ಯಂಡ್ ಇನ್ನೊಂದು ನೆಗೆಟಿವ್ ಕಮೆಂಟ್ಸ್ ಮಾಡೋರ್ಗೆ ಹೇಳ್ತೀನಿ. ನಾನು ತಲೆ ಕೆಡ್ಸ್ಕೋತೀನಿ ನೆಗೆಟಿವ್ ಕಮೆಂಟ್ಸ್ಗೆ. ಎಷ್ಟೊಂದು ಜನ ಹೇಳ್ತಿರ್ತೀರ ಯಾಕೆ ತಲೆ ಕೆಡ್ಸ್ಕೋತೀರಾ, ಇಗ್ನೋರ್ ಮಾಡಿ ಹಾಗೆ ಹಿಂಗೆ ಅಂತ. ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ರೇಷ್ಮಾ ಕಮೆಂಟ್ಸೇ ಓದಲ್ಲ, ಸೊ ಅವ್ರಿಗೆ ಈ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆ ಓದೋಕ್ಕೆ ಬರುತ್ತೆ, ನಾನು ಓದಲೇಬೇಕು, ನೋಡಲೇಬೇಕು, ನೋಟಿಫಿಕೇಶನ್ ಬಂದೇ ಬರುತ್ತೆ ಮೆನ್ಷನ್ ಮಾಡಿದಾಗ. ಎಷ್ಟೊಂದು ಜನ ಹೇಳ್ತಾರೆ ನೀವು ಯಾಕೆ ತಲೆ ಕೆಡ್ಸ್ಕೊಂಡು ಇದಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಸಾರಿ, ನೀವು ತಪ್ಪಾಗಿ ತಿಳ್ಕೊತಿದ್ದೀರಾ. ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ. ವೈ? ಬಿಕಾಸ್ ಇವತ್ತು ಯಾರೋ ಒಬ್ಬ ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾನೆ ಅಂದರೆ ಅದನ್ನು ನಾನು ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡಿ ಅವನು ಒಂದಷ್ಟು ಬೈತೀನಿ ಅಂತಂದರೆ ನೆಕ್ಸ್ಟ್ ಅವನಿಗೆ ಅನಿಸುತ್ತೆ, ಓ ಹೌದಲ್ವಾ, ಸಂಬಂಧನೇ ಇಲ್ಲದಿರೋ ಅವ್ರ ವೀಡಿಯೋ ಕೆಳಗಡೆ ಹೋಗಿ ನಾನು ಮಾತಾಡ್ತಾ ಇದ್ದೀನಿ, ಇನ್ನೊಂದ್ಸಲ ಈ ಥರ ಯಾರಿಗೂ ಮಾಡಬಾರ್ದಪ್ಪ. ಮತ್ತೆ ಸ್ಟೋರಿ ಹಾಕಿದಾಗ ಅವ್ರ ರಿಯಾಕ್ಷನ್ನೇ ಬೇರೆ ಥರ ಇರುತ್ತೆ ಗೊತ್ತಾ. ಇನ್ಬಾಕ್ಸಲ್ಲಿ ಬಂದ್ಬಿಟ್ಟು ಅಯ್ಯೋ ಮ್ಯಾಮ್ ಪ್ಲೀಸ್ ಸ್ಟೋರಿ ಡಿಲೀಟ್ ಮಾಡಿ. ಸ್ಟೋರಿ ದೇ ಆರ್ ಓಕೆ ಟು ಕಮೆಂಟ್ ಇನ್ ಪಬ್ಲಿಕ್, ಬಟ್ ವೆನ್ ಇಟ್ ಈಸ್ ಅಂದರೆ ಸ್ಪೆಷಲಾಗಿ ಅವ್ರನ್ನೇ ಒಂದು ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡಿದಾಗ ದೇ ಆರ್ ನಾಟ್ ಓಕೆ. ಆ್ಯಂಡ್ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಕಮೆಂಟ್ ಸೆಕ್ಷನಲ್ಲಿ. ನಾನು ಇವರ ವೀಡಿಯೋ ಕೆಳಗಡೆನೂ ನೋಡಿದ್ದೀನಿ. ಒಳ್ಳೇದು ಮಾಡೋಕ್ಕಾಯ್ತಾ, ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಆ್ಯಂಡ್ ನಿನ್ನೆ ನಾನು ಮಾಡಿರೋ ರೀಲ್ಗೂ ಎಷ್ಟೊಂದು ಬಂದಿದೆ ನೆಗೆಟಿವ್ ಕಮೆಂಟ್ಸು. ಅಯ್ಯೋ ನೀನು ರೀಲ್ ಮಾಡೋದಿರಲಿ, ಫಸ್ಟ್ ಬಟ್ಟೆ ಹಾಕೋ ಕರೆಕ್ಟಾಗಿ, ರೇಪ್ ಆಗುತ್ತೆ ನಿಮ್ಮಂಥ ಹೆಣ್ಮಕ್ಳಿಂದನೇ ರೇಪ್ ಆಗೋದು ಹಾಗೆ ಹಿಂಗೆ ಅಂತ. ಬಟ್ಟೆಯಿಂದ ರೇಪ್ ಆಗೋ ಹಂಗಿದ್ದಿದ್ರೆ ಇನ್ನೂ ರೇಪ್ ಕೇಸ್ಗಳು ಜಾಸ್ತಿ ಇರ್ತಿತ್ತು ನಮ್ಮಲ್ಲಿ. ಬಟ್ಟೆಯಿಂದ ಖಂಡಿತವಾಗ್ಲೂ ರೇಪ್ ಆಗಲ್ಲ, ಬಿಕಾಸ್ ಚಿಕ್ಕ ಮಗು ಮೇಲಾಗಿದೆ ಆ್ಯಂಡ್ ವಯಸ್ಸಾದ ಮಹಿಳೆ ಮೇಲಾಗಿದೆ ರೇಪು. ಮನುಷ್ಯನ ಮನಸ್ಥಿತಿಯಿಂದ ರೇಪ್ ಆಗೋದು ಅಂದರೆ ಅವನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಒಂದು ಯೋಗ್ಯತೆ ಇಲ್ಲದಿರೋದ್ರಿಂದ ಅವನು ಯಾರು ಆ ಟೈಮಲ್ಲಿ ಸಿಗ್ತಾರೆ ಅಂತ ಹುಡುಕ್ಬಿಟ್ಟು ರೇಪ್ ಮಾಡ್ತಾರೋ ಹೊರತು ಬಟ್ಟೆಯಿಂದ ಖಂಡಿತ ಅಲ್ಲ. ನೀವು ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂದರೆ ಒಂದು ಚಿಕ್ಕ ಮಗು ಮೇಲೆ ರೇಪ್ ಆಯಿತು. ಸೊ ಮಗು ಸಿಚುವೇಶನ್ ನಿಮ್ಗೆ ಬಂದರೆ ಇದು ಮಾಡ್ಬೇಕಂದ್ರೆ ನಿಮ್ಮ ಅಮ್ಮನಿಗೆ ನಿಮ್ಮ ಅಕ್ಕ ತಂಗಿಗೆ ಜ್ಞಾಪನೆ ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಾನು ಹುಟ್ಟಿರೋದೇ ನಮ್ಮ ಅಮ್ಮನ ಕಡೆಯಿಂದ ಅಂತ ಅವ್ರಿಗೆ ಜ್ಞಾಪನೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಈ ಥರ ರೇಪ್ ಕೇಸ್ ಆಮೇಲೆ ಮದುವೆ ಮಾಡ್ಕೊಳ್ಳಿ. ನೆಗೆಟಿವ್ ಕಮೆಂಟ್ಸಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯವಾಗಿ ಕಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಬಿಕಾಸ್ ನಾನು ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಳಾಗಿ ಹೇಳ್ತಾ ಇದ್ದೀನಿ. ನಾನು ಹಾಗೆ ರ್ಯಾಂಡಮಾಗಿ ಯಾರ್ದೋ ವಿಡಿಯೋ ಕೆಳಗಡೆ ಹೋಗಿ ಆ ಥರ ಎಲ್ಲ ಫಿಲ್ತಿ ಲ್ಯಾಂಗ್ವೇಜ್ ಯೂಸ್ ಮಾಡೋದಾಗಲಿ ಅಥವಾ ನಿಮ್ದು ಈ ಥರ ಸರಿ ಇಲ್ಲ ಅಂತ ನೆಗೆಟಿವಿಟಿ ಪಾಸ್ ಮಾಡೋದಾಗಲಿ ಮಾಡಲ್ಲ. ಆ್ಯಂಡ್ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಇಗ್ನೋರ್ ಮಾಡಿ ಅಂತ ಹೇಳ್ತೀರಲ್ವ ಎಷ್ಟೊಂದು ಜನ. ಬಟ್ ನಿಮಗೆ ಏನಾದರೂ ನೆಗೆಟಿವ್ ಕಮೆಂಟ್ ಬಂದಾಗ ಖಂಡಿತವಾಗಿ ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ. ಡಿಪ್ರೆಸ್ ಏನಂತಾರೆ, ನಿಮ್ಮ ಮೆಂಟಲಿ ಲೋ ಮಾಡುತ್ತೆ. ಅದು ಯಾವುದೋ ಒಂದು ಕಮೆಂಟು ನಿಮ್ಮನ್ನ ಮೆಂಟಲಿ ತುಂಬ ಲೋ ಮಾಡುತ್ತೆ. ಮೆಂಟಲಿ ಸ್ಟ್ರಾಂಗ್ ಇರೋರು ಓಕೆ, ಬಟ್ ಮೆಂಟಲಿ ವೀಕ್ ಇರೋರ ಗತಿ ಏನು? ಆ ಒಂದು ಕಮೆಂಟಿಂದನೇ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ಈಗ ನಾವು ನೋಡಿದ್ದೀವಿ ಎಷ್ಟೊಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಮೇಕಪ್ ಆರ್ಟಿಸ್ಟು, ಅವರು ಒಂದು ಕಮೆಂಟಿಂದನೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಿ ವಾಸ್ 19 years old ಆ್ಯಂಡ್ ಅವನಿಗೆ ಮೆಂಟಲಿ ಲೋ ಆಗಿದೆ ಒಂದು ಕಮೆಂಟಿಂದ. ಸೊ ಹಾಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಯಾಕೆ ಯಾರನ್ನೋ ಸಾಯಿಸೋ ಒಂದು ಲೆವೆಲ್ಗೆ ನೀವು ಹೋಗ್ತೀರಾ ಒಂದು ಕಮೆಂಟಿಂದ, ಅದು ನಂಗೆ ಗೊತ್ತಿಲ್ಲ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀನಿ ಗೊತ್ತಾ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ನಾವು, ಯಾರೋ ನನ್ನ ಹೆಸರು ಕೂಗೇನೆ ಏನೋ ಒಂದು ಹೇಳ್ತಾರೆ, ಬೈತಾರೆ. ಫಸ್ಟ್ನೇ ದಿನ ಇಗ್ನೋರ್ ಮಾಡ್ತೀನಿ, ಸೆಕೆಂಡ್ನೇ ದಿನವೂ ಇಗ್ನೋರ್ ಮಾಡ್ತೀನಿ. ಥರ್ಡ್ನೇ ದಿನ ಅವ್ರು ಏನು ಅನ್ಕೋತಾರೆ ಅಂದರೆ, ನೋಡಿ ಇವಳಿಗೆ ಬೈತಾ ಇದ್ದೀವಿ ನಾವು, ಇವಳು ಹೆಸರು ಹಿಡದೆ ಬೈತಾ ಇದ್ದೀವಿ, ಏನು ರಿಯಾಕ್ಟೇ ಮಾಡ್ತಿಲ್ವಲ್ಲ ಇವಳು ಅಂತಂದ್ಬಿಟ್ಟು ಚಪ್ಪಡಿ ಕಲ್ಲು ಎತ್ತಾಕ್ಬಿಡ್ತಾರೆ. ಓ ಅವಾಗಾದ್ರೂ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ಚಪ್ಪಡಿ ಕಲ್ಲು ಎತ್ತಾಕೊಳ್ಳೋ ಲೆವೆಲ್ವರೆಗೂ ಹೋಗೋದು ಬೇಡ. ನಮ್ಗೆ ಅವ್ರು ಬೈಯಕ್ಕೆ ಬಂದಾಗಲೇ ಬಿಸಿ ಮುಟ್ಸಿದ್ರೆ ಓಕೆ ಅಲ್ವಾ. ನಾನೊಬ್ಳು ಬಿಸಿ ಮುಟ್ಸಿದ್ರೆ ಅಟ್ಲೀಸ್ಟ್ ಅವ್ನು ನೆಕ್ಸ್ಟ್ ಇನ್ನೊಂದು ಹುಡುಗಿ ಕಮೆಂಟ್ ಮಾಡೋದನ್ನ ನಿಲ್ಲಿಸ್ತಾನೆ. ಸೊ ಎಷ್ಟೊಂದು ಜನ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ನಾನು ಹೇಳ್ತಿರೋದಿದು. ಆ್ಯಂಡ್ ಬಿಡಿ, ನಾನು ಅದನ್ನು ಬೇರೆ ಬೇರೆ ರೀತಿಯೇ ಟ್ಯಾಕಲ್ ಮಾಡ್ತೀನಿ ನೆಗೆಟಿವ್ ಕಮೆಂಟ್ ಮಾಡೋರನ್ನ. ಅವ್ರ ಪ್ರೊಫೈಲ್ಗೆ ಹೋಗ್ಬಿಟ್ಟು ನೋಡಿದ್ರೆ ಫೇಕ್ ಅಕೌಂಟಿಗೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಅಥವಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಒಂದು ಪ್ರೊಫೆಷನ್ ಮಾಡ್ತಿರ್ತಾರೆ, ಅವರ ಪ್ರೊಫೆಷನ್ ಅಕೌಂಟ್ನೂ ಬಯೋದಲ್ಲಿ ಟ್ಯಾಗ್ ಮಾಡ್ಕೊಂಡಿರ್ತಾರೆ, ಅವರ ಹೆಂಡತಿ ಜೊತೆ ಫೋಟೋ ಹಾಕಿರ್ತಾರೆ, ಅಮ್ಮನ ಜೊತೆ ಫೋಟೋ ಹಾಕಿರ್ತಾರೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಆ್ಯಂಡ್ ದೇ ಲುಕ್ ಲೈಕ್ ವೆರಿ ವೆಲ್ ಎಜುಕೇಟೆಡ್ ಇಂಟೆಲೆಕ್ಚುಯಲ್ ಸಿಟಿಸನ್ ಥರ ಕಾಣಿಸ್ತಾರೆ. ಬಟ್ ದೇ ಕಮೆಂಟ್ ಶಿಟ್ ಇನ್ ಕಮೆಂಟ್ ಸೆಕ್ಷನ್. ಐ ಡೋಂಟ್ ನೋ ವೈ. ಆ ಥರದವ್ರಿಗೆ ನನ್ನ ಪ್ರೊಫೈಲ್ ಫಸ್ಟ್ ಓಪನ್ ಮಾಡ್ತೀನಿ. ಫಸ್ಟ್ ಲೈಕ್ಸ್ ಯಾರ್ದು ಬಂದಿರುತ್ತೆ ಕಂಟಿನ್ಯೂಸ್ ಅದು ನೋಡ್ತೀನಿ. ಅವರ ಪ್ರೊಫೈಲ್ಗೆ ಹೋಗ್ಬಿಟ್ಟು ಫಸ್ಟ್ ಪ್ರೊಫೈಲಲ್ಲಿ ನಾನು ಚೆಕ್ ಮಾಡೋದೇ ಗಾಡಿ ನಂಬರ್ ಸಿಗುತ್ತಾ ಅಂತ. ಬಿಕಾಸ್ ಗಾಡಿ ನಂಬರ್ ಯಾರೂ ಹೈಡ್ ಮಾಡಲ್ಲ. ಶೋಕಿಗೆ ಗಾಡಿ ವಿಡಿಯೋಗಳು ಮಾಡ್ಕೊಂಡಿರ್ತಾರೆ ಅಥವಾ ಏನೋ ಒಂದಿರುತ್ತೆ. ಆ್ಯಂಡ್ ಲೊಕೇಶನ್ ಎಷ್ಟೊಂದು ಸಲ ಆ್ಯಡ್ ಮಾಡಿರ್ತಾರೆ, ದಾವಣಗೆರೆ ಅಂತ ತೋರಿಸ್ತಾ ಇರುತ್ತೆ ಪೋಸ್ಟಲ್ಲಿ. ನೀವು ಗಾಡಿ ನಂಬರ್ ಇಟ್ಕೊಂಡು ಟ್ರ್ಯಾಕ್ ಮಾಡಿ ಅವರ ಒಂದು ಮನೆ ಅಡ್ರೆಸ್ ಅವ್ರಿಗೆ ಹೇಳಿಬಿಟ್ರು ಅಷ್ಟೇ, ಯೂಸರ್ ನಾಟ್ ಫೌಂಡ್ ಅಂತ ಬರುತ್ತೆ. ನಿನಗೆ ಅಷ್ಟು ಗಟ್ಸಿಲ್ಲ ಅಂದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಏನಕ್ಕೆ ಬರಬೇಕು? ಫೇಸ್ ಟು ಫೇಸ್ ಬರೋಂಗಿದ್ರೆ ಬರಬೇಕು. ಇನ್ನೊಂದೇನೆಂದರೆ, ಕೆಲವರು ಎಷ್ಟು ವಲ್ಗರಾಗಿ ಕಮೆಂಟ್ ಮಾಡಿರ್ತಾರೆ ಅಂದರೆ, ಅವ್ರ ಹೆಂಡತಿ ಜೊತೆ ರೀಲ್ಸ್ ಮಾಡಿರ್ತಾರೆ, ಅವ್ರ ಹೆಂಡತಿ ಪ್ರೊಫೈಲ್ಗೆ ನಿಮ್ಮ ಸ್ಕ್ರೀನ್ಶಾಟ್ ಕಳಿಸ್ತೀನಿ ಅಂದ ತಕ್ಷಣ ಯೂಸರ್ ನಾಟ್ ಫೌಂಡ್. ಸೊ ಈ ಥರ ಎಲ್ಲ ಆಗಿದೆ. ವೆನ್ ನಿಮಗೆ ಡೀಲ್ ಮಾಡೋಕ್ಕೆ ಗೊತ್ತಿರಬೇಕಷ್ಟೇ. ಇನ್ನೊಂದೇನಂತಂದರೆ, ನಮಗೇನಾದರೂ ಅವ್ರು ಕೆಟ್ಟದಾಗ ಕಮೆಂಟ್ ಮಾಡಿದರೆ ದಿ ಸೇಮ್ ಕಮೆಂಟ್ ವಾಟ್ ಐ ಡೂ ಕಾಪಿ ಪೇಸ್ಟ್ ಅವರ ಫಸ್ಟ್ ಪೋಸ್ಟಲ್ಲಿ ಇರುತ್ತೆ. ದೆನ್ ದೇ ಫೀಲ್, ಓ ಏನಕ್ಕೆ ಹಿಂಗೆ ಮಾಡಿದ್ಯಾ ನೀನು, ನಮ್ಗೆ ಹಿಂಗೆ ಮಾಡಿದ್ದು.
ನಿಮ್ಮ ಕಮೆಂಟಿಗೆ ಬಂದು ನಾನು ಏನಾದರೂ ಕಕ ಮಾಡಿದ್ರೆ ರಾಂಗು. ನನ್ನ ಪ್ರೊಫೈಲ್ ಅಂದರೆ ನಮ್ಮ ಮನೆ ಹಾಲ್ ಅಂದ್ಕೊಳ್ಳಿ. ನೀನು ನಮ್ಮ ಮನೆ ಹಾಲಿಗೆ ಬಂದು ಕಕ ಮಾಡಿದ್ರೆ ಅದು ರಾಂಗ್ ಇಲ್ಲ. ನಿನ್ನೆನೂ ಕೂಡ ಅಷ್ಟೇ, ಯಾರೋ ಒಬ್ಬರು ಗಂಡ ಕಮೆಂಟ್ ಮಾಡಿದೆ ನನಗೆ, ಯಾವ ವಿಡಿಯೋಗೆ ಅಂತ ಹೇಳ್ತೀನಿ. ನಾನು ರೀಸೆಂಟಾಗಿ ಒಂದು ಮೆಹಂದಿ ಲುಕ್ದು ಶೂಟ್ ಮಾಡಿದ್ದೀನಿ. ಅಂದರೆ ಲೆಹೆಂಗಾ ಮತ್ತು ಫ್ಲವರ್ ಜ್ಯುವೆಲ್ರಿ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಏನು ಮಾಡಿದ್ದಾನೆ, ದರಿದ್ರ ನಿನ್ನ ಮುಸುಡಿ ನೋಡೋಕ್ಕಾಗ್ತಿಲ್ಲ ಅಂತ ಮಾಡಿದ್ದಾನೆ. ದ ಸೇಮ್ ಕಮೆಂಟ್ ಐ ಕಾಪಿಡ್ ಪೇಸ್ಟ್ ಇನ್ ಆಲ್ ಹಿಸ್ ಪೋಸ್ಟ್. ಅವಳ ಹೆಂಡತಿ ನಂಗೆ ಫೋನ್ ಮಾಡಿದ್ದಾರೆ, ನೀನು ನೋಡೋಕ್ಕಾಗಲಿಲ್ಲ ಅಂದರೆ ಯಾರು ಹೇಳಿದ್ದು ನಿನಗೆ, ನನ್ನ ಗಂಡಂಗೆ ಯಾಕೆ ಹಂಗೆ ಹೇಳ್ತೀಯ, ಮುಸುಡಿ ಚೆನ್ನಾಗಿಲ್ಲ ಹಂಗೆ ಅಂತ. ಅದಕ್ಕೆ ಐ ಸೈಡ್ ಹರ್ ಹಿ ಹ್ಯಾಸ್ ಕಮೆಂಟೆಡ್ ದ ಕಾಪಿ ಪೇಸ್ಟ್ ಐ ಹ್ಯಾವ್ ಡನ್ ಅಂತ. ದೆನ್ ಶಿ ಆಸ್ಕ್ ಮಿ ಸಾರಿ ಆ್ಯಂಡ್ ಶಿ ಡಿಲೀಟೆಡ್ ಕಮೆಂಟ್ ಆನ್ ಮೈ ಪೋಸ್ಟ್ ಆ್ಯಂಡ್ ದೆನ್ ಐ ಡಿಲೀಟೆಡ್ ದ ಕಮೆಂಟ್. ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಎಕ್ಸಾಂಪಲ್ ಅಂತಂದರೆ, ನಮ್ಮನೆ ಹಾಲಿಗೆ ಬಂದು ನೀವು ಕಕ ಮಾಡಿದಾಗ ನಾನು ಕ್ಲಿಯರ್ ಮಾಡಲೇಬೇಕಾಗುತ್ತೆ ಗುರು. ಅದನ್ನು ಬೈಕೊಂಡಾದರೂ ಕ್ಲಿಯರ್ ಮಾಡ್ತೀನಿ, ಹೊಡೆದಾದ್ರೂ ಕ್ಲಿಯರ್ ಮಾಡ್ತೀನಿ. ಸೊ ಕಮೆಂಟ್ ಮಾಡೋರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಗಟ್ಸ್ ಇದ್ದರೆ ಫೇಸ್ ಟು ಫೇಸ್ ಬಂದು ನೀನು ಹಿಂಗೆ, ನೀನು ಸರಿ ಇಲ್ಲ, ನೀನು ಅಸಹ್ಯವಾಗಿ ಕಾಣ್ತಿದ್ಯಾ, ನಿನ್ನ ದರಿದ್ರ ಎಲ್ಲನೂ ಫೇಸ್ ಟು ಫೇಸ್ ಹೇಳಬೇಕು. ನಿನಗೆ ಫೇಸ್ ಟು ಫೇಸ್ ಹೇಳೋಕ್ಕೆ ತಾಕತ್ತಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ಬರಲೇಬೇಡಿ. ಇಷ್ಟ ಆಗಲಿಲ್ವಾ ವೀಡಿಯೋ, ಸ್ಕ್ರಾಲ್ ಅಪ್ ಮಾಡಿ. ನಿಮ್ಗೆ ಸೌರಿ ಅಭ್ಯಾಸ ಆಗಿರುತ್ತೆ ಇಷ್ಟು ಇಲ್ಲಿವರೆಗೂ ಫೋನ್ಗಳನ್ನ ಸ್ಕ್ರಾಲ್ ಅಪ್ ಮಾಡಿದ್ರೆ ನೆಕ್ಸ್ಟ್ ರೀಲ್ ಬರುತ್ತೆ. ಇವಾಗ ಒಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ನೀವು ಸ್ಕ್ರಾಲ್ ಅಪ್ ಮಾಡಲಿಲ್ಲ ಅಂದರೂ 2 ಸಲ ಪ್ಲೇ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದು ಅಪ್ ಹೋಗುತ್ತೆ. ಪಾಪ ಇನ್ಸ್ಟಾಗ್ರಾಮ್ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ ಅನಿಸುತ್ತೆ ಅದಕ್ಕೆ. ಸೊ ಮ್ಯೂಟ್ ಮಾಡಿ, ಬ್ಲಾಕ್ ಮಾಡಿ, ಅಥವಾ ಸ್ಕ್ರಾಲ್ ಅಪ್ ಮಾಡಿ, ಜಸ್ಟ್ ಮೂವ್ ಆನ್. ಒಬ್ಬರಿಗೆ ನೀವು ಒಳ್ಳೇದು ಮಾತಾಡೋಕ್ಕಾಗಲಿಲ್ಲ ಅಂತಂದರೆ ಕೆಟ್ಟದ್ದು ಮಾತಾಡಬೇಡಿ. ಬಿಕಾಸ್ ನಾಳೆ ಬೆಳಗ್ಗೆ ಹಾಸಿಗೆ ಮೇಲಿಂದ ಎದ್ದೇಳ್ತೀವೋ ಇಲ್ವೋ ಗೊತ್ತಿಲ್ಲ. ಇವಾಗ ಇಲ್ಲಿ ಕೂತು ಮಾತಾಡ್ತಿದ್ದೀವಿ ನಾವು, ನಾಳೆ ಬೆಳಗ್ಗೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಅದ್ರ ಮಧ್ಯೆ ನಾವು ಕಾರಣ ಇಲ್ಲದೆ ಯಾರಿಗೋ ದ್ವೇಷ ಮಾಡೋದು ಏನಕ್ಕೆ? ವೈ ಜೆಲಸಿ? ಏನೋ ಕಾರಣ ಇಟ್ಕೊಂಡು ನಾನೇನಾದರೂ ಬಂದು ನಿಮ್ಗೆ ಏನಾದರೂ ಮಾಡಿದರೆ ಅವು ಕರೆಕ್ಟ್ ದ್ವೇಷ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಏನು ಭಯ ಆಗುತ್ತೆ ಗೊತ್ತಾ ಕ್ರಿಯೇಟರ್ಸ್ಗೆ, ನೆಗೆಟಿವ್ ಕಮೆಂಟ್ಸ್ ಬಂದಾಗ. ಈ ನೆಗೆಟಿವ್ ಕಮೆಂಟ್ಸ್ ಎಲ್ಲೆಲ್ಲಿವರೆಗೂ ಹೋಗ್ಬೋದು ಗೊತ್ತಾ? ಕಾರಣ ಇಲ್ಲದೆ ಹೇಟ್ ಮಾಡ್ತಿದ್ದಾರೆ ಅವ್ರು ನಮ್ಮನ್ನು. ನಮ್ಮ ಮುಖ ಅವ್ರುಗಳಿಗೆಲ್ಲ ಕಾಣ್ತಿದೆ. ಕೆಲವ್ರು ಪ್ರೈವೇಟ್ ಅಕೌಂಟ್ ಇರುತ್ತೆ ಅಥವಾ ಫೇಕ್ ಅಕೌಂಟ್ಸ್ಗಳಿರುತ್ತೆ, ಅವ್ರ ಮುಖ ನಮ್ಗೆ ಕಾಣಿಸ್ತಿರಲ್ಲ. ಬಿಕಾಸ್ ನಾವು ಪಬ್ಲಿಕಲ್ಲಿ ನಾವು ನೋಟೆಡ್ ಫಿಗರ್ ಆಗಿರೋದ್ರಿಂದ ನಮ್ಮ ಮುಖ ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ಹೇಟ್ ಇಟ್ಕೊಂಡು ನಾವು ರೋಡಲ್ಲಿ ಎಲ್ಲೋ ಹೋಗ್ತಿರ್ಬೇಕಾದ್ರೂ ಏನಾದರೂ ಮಾಡ್ಬೋದಲ್ಲ. ಆ ಹೇಟಿಗೆ ಕಮೆಂಟ್ನೇ ಅಷ್ಟು ಅಸಹ್ಯವಾಗಿ ಮಾಡ್ತಾರೆ ಅಂತಂದರೆ ಎದುರುಗಡೆ ಇವ್ರು ಏನು ಬೇಕಾದರೂ ಮಾಡ್ಬೋದಲ್ಲ. ಸೊ ಅದು ನನಗೆ ಸಖತ್ ಭಯ ಇದೆ. ಐ ಜಸ್ಟ್ ವಾಂಟ್ ಟು ಮೇಕ್ ಗುಡ್ ಎನ್ವೈರಾನ್ಮೆಂಟ್ ಇನ್ ಸೋಷಿಯಲ್ ಮೀಡಿಯಾ. ಆಲ್ರೆಡಿ ಸಮಾಜದಲ್ಲಿ ಹ್ಯಾರಾಸ್ಮೆಂಟ್ ಫೇಸ್ ಮಾಡ್ತಾನೇ ಇದ್ದೀವಿ ಹೆಂಗಸರಾಗಿ. ಆಮೇಲೆ ಯಾರಾದರೂ ಒಬ್ರು ಹಿಂದೆ ಮಾಡ್ತಾನೆ ಇರ್ತಾರೆ. ಈ ಜಗಾರ್ ಡ್ಯಾಶ್ 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 ವರ್ಡ್ಸ್ಗಳನ್ನ ನಾವು ಕೇಳ್ತಾನೆ ಇದ್ದೀವಿ. ಆ್ಯಂಡ್ ಇಫ್ ಯು ಅಬ್ಸರ್ವ್ ಕಮೆಂಟ್ ಸೆಕ್ಷನಲ್ಲಿ ನೆಗೆಟಿವಿಟಿ ಫೇಸ್ ಮಾಡೋದು ಜಾಸ್ತಿ ವಿಮೆನ್ನು, ಮತ್ತು ಕೆಟ್ಟದಾಗಿ ಟ್ರಾಲ್ ಆಗೋದು ಜಾಸ್ತಿ ವಿಮೆನ್ನು. ಆಮೇಲೆ ಏನೇ ತಪ್ಪು ಮಾಡಿರಲಿ ಗಂಡಸು, ಬಟ್ ಕೊನೆಯದಾಗಿ ಫ್ರೇಮ್ ಆಗೋದು ತಪ್ಪು ಮಾಡಿದ್ದಾರೆ ಅಂತ ವಿಮೆನ್ನು. ಸೊ ಐ ಜಸ್ಟ್ ವಾಂಟೆಡ್ ಟು ರಿಕ್ವೆಸ್ಟ್, ಆಲ್ರೆಡಿ ಸೊಸೈಟಿಲಿದೆ ಕರ್ಮಕಾಂಡ, ಜಸ್ಟ್ ವಿ ವಿಲ್ ನಾಟ್ ಬ್ರಿಂಗ್ ದ್ಯಾಟ್ ಟು ಸೋಷಿಯಲ್ ಮೀಡಿಯಾ. ಎಷ್ಟೊಂದು ಜನ ಹೆಣ್ಮಕ್ಳು ನನ್ನ ಹತ್ರನೇ ಶೇರ್ ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ಇಡೋದಕ್ಕೆ ಭಯ ಆಗುತ್ತೆ ಅಕೌಂಟ್ನಂತ. ವೈ? ಬಿಕಾಸ್ ಏನೋ ಒಂದು ಕಮೆಂಟ್ ಬರುತ್ತೆ ಅಥವಾ ನಮ್ಮ ಫೋಟೋ ಯಾರೋ ಏನು ಶೇರ್ ಮಾಡಿಬಿಡ್ತಾರೆ. ಎಷ್ಟೊಂದು ಜನ ಬಿಸ್ನೆಸ್ ಮಾಡೋರು ದೇ ಆರ್ ಸ್ಕೇರ್ಡ್ ಆ್ಯಂಡ್ ಅವರ ಅಕೌಂಟ್ನ ಪ್ರೈವೇಟ್ ಆಗಿಡ್ತಾರೆ. ಅಂದರೆ ಅವರು ಕಾಂಪ್ರಮೈಸ್ ಆಗ್ತಾರೆ. ನಮ್ಮ ಬಿಸ್ನೆಸ್ ಬೆಳೆದಿದ್ರು ಪರವಾಗಿಲ್ಲ ಗುರು, ಬೇಡ ನಮಗೆ ನೆಗೆಟಿವಿಟಿ ಅಂತ. ಸೊ ಆ ರೀತಿ ಮಾಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲೂ ಬದುಕಕ್ಕೆ ಬಿಡಲ್ಲ ಅಂದರೆ ಅದು ಹೆಂಗೆ ಅಸಹ್ಯ ಅನಿಸುತ್ತೆ ನನಗೆ. ಸ್ವಾತಂತ್ರ್ಯ ಸಿಕ್ಕಿದೆ ಅಂತಲೇ ಅನಿಸ್ತಿಲ್ಲ ನನಗೆ. ಸೊ ಹಾಗಾಗಿ ಕಮೆಂಟ್ ಮಾಡಿಬಿಡಿ. ನಿಮ್ಗಳಿಗೂ ಹೆಣ್ಮಕ್ಳು ಇರ್ತಾರೆ ಆ್ಯಂಡ್ ನಿಮ್ಗಳಿಗೂ ಹೆಂಡ್ತಿ ಇರ್ತಾರೆ ಅಥವಾ ನಿಮಗೂ ಫ್ರೆಂಡ್ಸ್ ಇರ್ತಾರೆ. ಸೊ ಡೋಂಟ್ ಕಮೆಂಟ್ ನೆಗೆಟಿವ್ಲಿ, ಸ್ಪೆಷಲಿ ಫಾರ್ ವಿಮೆನ್. ಅದು ತುಂಬಾ ಲೋ ಆಗುತ್ತೆ, ನಮ್ಮನ್ನ ಮೆಂಟಲಿ ಲೋ ಮಾಡುತ್ತೆ ಆ ಕಮೆಂಟು. ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ, ನೀನು ಒಂದು ಹೇಳಿದ್ರೆ ನಾನು 2 ಹೇಳ್ತೀನಿ, ಬಟ್ ನಂತರ ಎಲ್ಲರೂ ಇರಲ್ವಲ್ಲ. ಸೊ ದಟ್ಸ್ ವೈ ಡೋಂಟ್ ಕಮೆಂಟ್. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಕೆಟ್ಟ ಕಮೆಂಟೆಲ್ಲ ಯಾಕೆ ಸಾಕು. ಹೌದು. ಆ್ಯಂಡ್ ಸ್ಪೆಷಲಿ ಇವ್ರು ಓದಲ್ಲ ಅಂತ ನಿಮಗೆ ಗೊತ್ತು ಕಮೆಂಟ್ ಸೆಕ್ಷನ್. ಅವರ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀನು ಬಿಡಿ, ಅದು ಫಿಲ್ತಿ ಲ್ಯಾಂಗ್ವೇಜ್ ಯೂಸ್ ಮಾಡೋದಿದೆಯಲ್ಲ, ತುಂಬ ತಪ್ಪಿದೆ. ಆ ಅಮ್ಮ ಅಟ್ಲೀಸ್ಟ್ ನಗ್ಸ್ದೇಳು ಗುರು, ನೀನೇನು ಡಬ್ಬಾಗ್ತಿದ್ಯಾ ಅಲ್ಲಿ ಸ್ಕ್ರೀನಿಂದ ಕೂತ್ಕೊಂಡು, ಅದನ್ನ ಹೇಳು. ಸೊ ಐ ಜಸ್ಟ್ ವಾಂಟೆಡ್ ಟು ಸೇ ದಿಸ್. ನನಗೆ ಈ ಥರ ಜಡೆ ಹಾಕ್ಕೊಳ್ಳೋಕೆ ಬರ್ತಿರಲಿಲ್ಲ, ಬಟ್ಟೆ ಹಾಕ್ಕೊಳ್ಳೋಕೆ ಬರ್ತಿರಲಿಲ್ಲ. ಎಲ್ಲ ಹೇಳ್ಕೊಡ್ತಾರೆ ಅವರು, ಈ ಥರ ಹಾಕ್ಕೊಳ್ಳಿ, ಆ ಥರ ಹಾಕ್ಕೊಳ್ಳಿ, ಈ ಥರ ಮೇಕಪ್ ಮಾಡ್ಕೊಳ್ಳಿ, ಎಲ್ಲ ಅವರೇ ಕರೆಸ್ಬಿಟ್ಟು ಹಾಕಿಸ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ನಾವು ಈ ಥರ ಹಾಕ್ಕೊಂಡಿಲ್ಲ, ಇದೇ ಜೀವನದಲ್ಲಿ ಫಸ್ಟು ಈ ಥರ ಎಲ್ಲ ಮೇಕಪ್ಪು ಬಟ್ಟೆ ಎಲ್ಲ ಹಾಕೋದು. ನಮ್ಮ ಕಡೆ ಇಲ್ಲಿ ಎಲ್ಲ ಬುರ್ಕ ಹಾಕೊಂಡಿರ್ತೀವಿ ನಾವು. ಈ ಥರ ಎಲ್ಲ ಮೇಕಪ್ ಎಲ್ಲ ನಾನು ನೋಡಿಲ್ಲ. ಆಮೇಲೆ ಇನ್ನೊಂದು ಕಮೆಂಟ್ ಬಂದಿದೆ, ಅವ್ರಿಗೆ ಆ ಥರ ಡ್ರೆಸ್ ಹಾಕ್ಸಿದಿರಲ್ಲ ಕನ್ನಡದು, ಸೌತ್ ಇಂಡಿಯಾದು, ನೀವು ಬುರ್ಕ ಹಾಕೋತೀರ ಅಂತ. ಐ ವಿಲ್ ವೇರ್ ಇಫ್ ಶಿ ಹ್ಯಾಸ್ ಸಮ್ ಕಾನ್ಸೆಪ್ಟ್ ಫಾರ್ ಮೀ ಆ್ಯಂಡ್ ಇಫ್ ಶಿ ವಿಶ್ ಟು ಡೂ ಸಮ್ ರೀಲ್. ಅವರ ಒಂದು ಏನು, ಈಗ ಫಾರ್ ಎಕ್ಸಾಂಪಲ್ ಇಫ್ ಶಿ ವಾಂಟ್ ಟು ಡೂ ಅ ರೀಲ್ ಫಾರ್ ರಂಜಾನ್, ಐ ಆಮ್ ರೆಡಿ ಟು ವೇರ್ ಇಟ್.
ವೆನ್ ಶಿ ಈಸ್ ಡೂಯಿಂಗ್ ಸೋ ಮಚ್ ಫಾರ್ ಆರ್ ಕನ್ನಡ ಅಥವಾ ನಮ್ಮ ಒಂದು ಏನಂತಾರೆ ಸಂಸ್ಕೃತಿಗೆ ಅವ್ರು ಅಷ್ಟೊಂದು ಇಷ್ಟಪಡ್ತಿರ್ಬೇಕಾದ್ರೆ ಇವನ್ ಐ ಆಮ್ ರೆಡಿ. ಅದು ಹೇಳ್ತಾರಂತೆ ಜನ, ಅವರು ಶೂಟಿಂಗಲ್ಲಿ ಕೆಲಸ ಮಾಡ್ತಾರೆ, ಶೂಟ್ ಮಾಡ್ತಾರೆ, ಅವರು ಮಾಡಲ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಶೂಟಿಂಗಲ್ಲಿ ಮಾಡೋರೆ ತೋರಿಸಿ, ಯಾವ ಶೂಟಿಂಗಲ್ಲಿ ಹೆಸರು ಹೇಳಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನಿಗೆ ಫೋನ್ ಮಾಡ್ತಾರಂತೆ. ಯಾವ ಶೂಟಿಂಗ್ ಮಾಡ್ತಿರೋದವರು, ಫಿಲಮ್ ಹೆಸರು ಹೇಳಿ, ಸೀರಿಯಲ್ ಹೆಸರು ಹೇಳಿ, ಏನು ಮಾಡ್ತಿರೋದು ನಮಗೂ ಕರ್ಕೊಂಡೋಗಿ ಅಲ್ಲಿ ಅಂತ ಹೇಳ್ತಾರಂತೆ. ಓಕೆ ಓಕೆ, ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಪ್ರಾಜೆಕ್ಟ್ ಅಂತ. ಸಿ ಇಂಡಸ್ಟ್ರಿಲಿ ಫಾರ್ ಎಕ್ಸಾಂಪಲ್ ನಾನೇ ಬೆಸ್ಟ್ ಎಕ್ಸಾಂಪಲ್, 2007ನೇ ಇಸ್ವಿಯಿಂದ ನಾನು ಇಂಡಸ್ಟ್ರಿಲಿ ಇದ್ದೀನಿ. ಇವಾಗ ಒಂದು 64 ಸೀರಿಯಲ್ಸ್ ಬರ್ತಿರ್ಬೋದು ಎಲ್ಲ ಚಾನಲ್ಲು, ಬಟ್ ನಾನು ಯಾವ ಸೀರಿಯಲಲ್ಲೂ ಮಾಡ್ತಿಲ್ಲ. ಅದಕ್ಕೆ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೂ ಆಗಲ್ಲ, ಅಥವಾ ನನಗೆ ಹೊಂದೋವಂಥ ಪಾತ್ರ ಇಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕು ಬರುತ್ತೆ. ಸೊ ಎಷ್ಟೊಂದು ಜನ ಇದ್ದಾರೆ ಆರ್ಟಿಸ್ಟ್ಗಳು, ಎಲ್ಲರಿಗೂ ಕೆಲಸ ಇರಲೇಬೇಕು ಅಂತ ಏನಿಲ್ಲ ಅಲ್ವಾ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಬ್ಯುಸಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಜೊತೆ ಬಂದವರೆಲ್ಲ ಎಷ್ಟೊಂದು ಜನ ದೇ ಆರ್ ಬ್ಯುಸಿ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಗಾಟ್ ಮ್ಯಾರಿಡ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಐ ಆಮ್ ದ ಓನ್ಲಿ ಒನ್ ಲೈಕ್ ಹೂ ವಾಂಟ್ಸ್ ಟು ಬಿ ಇನ್ ಟಚ್ ವಿತ್ ಆಡಿಯನ್ಸ್ ಆ್ಯಂಡ್ ನನ್ನನ್ನು ಮರಿಬಾರ್ದು ಆಡಿಯನ್ಸ್ ಅಂತ ಅಂದ್ಬಿಟ್ಟು ನಾನು ಯಾವುದಾದ್ರೂ ಒಂದು ವೇಯಲ್ಲಿ ನಾನು ಆ್ಯಕ್ಟಿವ್ ಇದ್ದೇ ಇರ್ತೀನಿ ಯಾವಾಗ್ಲೂ. ಅದು ಒಂದು ಇದು. ಸೊ ಎಲ್ಲ ಆರ್ಟಿಸ್ಟ್ಗಳು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಥಿಂಕ್ ಮಾಡೋದಾದರೆ ನನ್ನ ಜೊತೆ ಮಾಡಿದಂಥ ಆರ್ಟಿಸ್ಟ್ಗಳು ಎಷ್ಟೊಂದು ಜನ ಕಾಣಿಸ್ತಾನೆ ಇಲ್ಲ ಇವಾಗ ಸ್ಕ್ರೀನ್ ಮೇಲೆ. ದಟ್ ಡಸಂಟ್ ಮೀನ್ ದೇ ಆರ್ ನಾಟ್ ಆರ್ಟಿಸ್ಟ್. ಡೋಂಟ್ ಏನೇನೋ ನೀವು ನಿಮ್ಮ ಇಚ್ಛೆ ಹಂಗೆ ಮಾತಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಅವ್ರು ಏನೋ ಒಂದು ನಗಿಸ್ತಾ ಇದ್ದಾರೆ, ನೀವು ಅದನ್ನೂ ಮಾಡ್ತಿಲ್ಲ ಮನೇಲಿ ಕೂತ್ಕೊಂಡು. ಸೊ ಕೆಟ್ಟಾಗಿ ಮಾತಾಡೋರ್ಗೆ ನಾನು ಹೇಳ್ತಾ ಇದ್ದೀನಿ, ನೀನು ಏನೂ ಡಬ್ಬಾಗ್ತಿಲ್ಲ ಗುರು. ಅವ್ರು ಅಟ್ಲೀಸ್ಟ್ ನಗಿಸ್ತಾ ಇದ್ದಾರೆ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರ ತನಕ ನಗಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ವಿ ಹ್ಯಾವ್ ಟು ಪ್ರೇಸರ್. ನಿಮಗೆ ಅವ್ರನ್ನ ಹೊಗಳೋ ಒಂದು ಯೋಗ್ಯತೆ ಇಲ್ಲ ಅಂತಂದ್ರೂ ಬರಬೇಡಿ ಬೇರೆ ಮಾತಾಡೋದಕ್ಕೆ. ಆಮೇಲೆ ರೇಷ್ಮಾ, ಅಲ್ಲೇ ನಿಮ್ಮ ಅಮ್ಮನ್ ಅಂತ ಹೇಳ್ಬಿಡಿ. ತಪ್ಪು ಮಾಡ್ತಿರೋದು ನಾನು, ಅಮ್ಮನ್ ಅಂತ ಯಾಕೆ ಹೋಗ್ತೀರಾ, ಅಮ್ಮನ ಅಂತ ನೀವು ಯಾವ ಥರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದೂರ ಆಗ್ಬಿಟ್ರೆ ನನಗೆ. ಮಾತಿದ್ರೆ ಆ ಲ್ಯಾಂಗ್ವೇಜ್ ಹೇಳ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.